ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ನನ್ನ ರೊಕ್ಕ ತಗೊಂಡ್ ನನಗ ಕುಡಿಸಿ ಅವ ಕುಡಿಸಿ ಮತ್ ನನಗ ಜಗಳ ತೆಗಿತಾನ ಅವನು. ಅವನು ಯಾರು ಯಾವ ಆಟ ಬರ್ತಾರ ಅವನು ರೊಕ್ಕನ ಇಲ್ಲ ಎಟ್ ಕೊಡೋದ್ರ ನಿಶಾನೆ ಇರಬಲ್ತ್ ನನಗ್ರೆ. ಅಯ್ಯ ಅಯ್ಯ ಒಂದ್ 50 ರೂಪಾಯಿ ಅವನು ಕೂಡ ಅಯ್ಯ ಮನ್ಯಾಗ ಜೋಳ ತಾನು ಕೊಡ್ತಾನ, 1 2 ಕಿಲೋ ಜೋಳ ತಾನು ಕೊಡ್ತಾನ, 50 ರೂಪಾಯಿ ಕೂಡ ಅಯ್ಯ ಕೈ ಮುಗಿದ್ನ ಈ ದಾರು ಕುಡಿಯಾಕ ರಾಕಿಲ್ಲ ಕೂಡ. ಏನಾಗೋದತಿ ಹೆಂಡ್ರ ಮಕ್ಕಳನ್ನ ಮುಂದಿಟ್ಕೊಂಡ್ ಸಂಸಾರ ಮಾಡಿದ್ರ ಒಂದ್ ಸಂಸಾರ ಅಯ್ಯ ಬರೇ ಕುಡಿದಷ್ಟೇ ಏನ್ರಿ ನಮ್ಗೆ ಯಾರು ಕೊಡ್ತಾರ? ರಗಡ ಮಂದಿ ಕೊಟ್ಟಾರ. ಹೋಗ್ ನೀವ ಚಲೋ ಇದ್ರ ರಗಡ ಮಂದಿ. ಈಗ ನೀನ 50 ರೂಪಾಯಿ ಬೇನು ಕೊಡ್ಲಿಲ್ಲ ಯಾರ ಕೊಡ್ತಾರೋ ಮಾಡಬೇಡ. 50 ರೂಪಾಯಿ ಕೊಡ ಕೈ ಮುಗಿತಾನ. ನಿಮ್ ಮನ್ಯಾಗ ಜ್ವಾಳ 1 ಅರ್ಧ ಚೀಲ ತಾನ ಬಿಟ್ಟು ಹೋದ ತೇಲಿಲ್ಲೋ ಮಾರಾಯ. ಹೋಗೋ ಮಾಡೀನಿ ನಾನು ಹಂಗ ಬಾಳ ಕರೆಕ್ಟ್ ಕುಡಿಲಾಕ ಅಟ್ಟ ಬೇಕಾಗ ಇಲ್ಲ 50 ರೂಪಾಯಿ ಇಲ್ಲ 10 ರೂಪಾಯಿ ಕೊಡ. 10 ರೂಪಾಯಿ ನಿನ್ ಮನ್ಯಾಗ ಏನ್ ತಾಳ್ಕೊಡ್ತಾನೆ ಮನೆಗ್ ಏನ್ ಕೆಲಸ ಮಾಡ್ತಾನೆ ನೋಡು ಕೆಲಸ ಮಾಡು. ಕರ್ಕೋರಿ ನಿಮ್ ಹೆಂಡ್ರ ಕರ್ಕೊಂಡ ಚಲೋ ತಾಯಿಗೆ ಬಾಳೆ ಮಾಡ್ಕೊಂಡು ಹೋಗ್ಯಪ್ಪ. ನಮ್ಮಪ್ಪ ಮಗನ್ ಸರಿ ಚಲೋ ತಾಯಿ ಬಾಳೆ ಮಾಡ್ಕೊಂಡು ಆಯ್ತ ಹೋಗ ರೊಕ್ಕ ಕೊಡ್ಲಿಕ್ಕೆ ಬಿಟ್ಟಾರ ಬರೀ ಬೇಯ್ತಾರ ಮರ ಅವ್ರ. ಲಕ್ಷ್ಮೀ ಅಣ್ಣ ಅಣ್ಣ ಏನಪ್ಪ ನೀ ಕುಡಿಬೇಡಂದ್ರ ಕುಡಿತೀಯಲ್ಲ? ರೊಕ್ಕ ರೊಕ್ಕ ಯಾರು ಕೊಡ್ತಾರ ನಿನಗ? ರೊಕ್ಕ ಅವ ರೊಕ್ಕ ಕೊಡತ್ತೆ ಗೃಹಲಕ್ಷ್ಮಿ ಜಮಾ ಆಗ್ಯಾವ ರೊಕ್ಕ ಮಾನ್ಯ ರೊಕ್ಕ ಕೊಟ್ಟಿಲ್ಲ ನೀವು ಇರೋ ಒಬ್ಬ ಮದಿ ಕುಡಿಬೇಡಂದ್ರ ಕುಡಿತೀಯಲ್ಲ? ಹೇಳ್ ಮ್ಯಾಲ ಎಷ್ಟ ಹೇಳೋದಪ್ಪ ನಿನಗ? ಯವ್ವ ಲಕ್ಷ್ಮವ್ವ ತಂಗಿ ಯವ್ವ ನನ್ ತ್ರಾಸ ಆಗತೈತಿ, ಒಂದಿಷ್ಟು ನೀರು ಕುಡಿಗಿ ಕೊಡ. ಅವ ಹೇಳ್ಬಿ ನೀರ್ ಕುಡಿ ಹೇಳ. ತ್ರಾಸ ಆಗತೈತಿ ಹೇಳವ ತಗೋ ನೀರು. ಯವ್ವ ದೇವ್ ತಡಿಯವ್ವ. ಯಾಕವ? ಬರೀ ಈ ಕಾಯಿಲೆನ ತುಂಬಾ ಕಾಯಿಲೆ ಐತವ. ಅವ ಆದಷ್ಟು ಬೇಗ ಮದುವೆ ಮಾಡ್ಕೊಂಡು ಮತ್ ಗಂಡನ ಮನೆಗೆ ಹೋಗ್ಬೇಕು ಚೆನ್ನಾಗ್ತಿತ್ತು. ಹೋಗ್ತೀನೋ ಏನೋ ಯವ್ವ. ಆದ್ರ ನಿನ್ನ ಮಕ್ಕಳದು ಮದುವೆ ಮಾಡುದನ್ನ ಭಾಗ್ಯ ಇಲ್ದಂಗ ಆಗಿತ್ತು. ಅವ ನೀನ ಹೆಂಗ್ ಮಾತಾಡಿದ್ರ ನನಗೆ ಹೆಂಗ್ ದಾರ ಸಲ್ತೈತವ? ಅಣ್ಣ ನೋಡಿದ್ರೆ ಕುಡಿದು ಬರ್ತಾನ, ನೀ ನೋಡಿದ್ರೆ ಕಾಯಿಲೆ ಹೆಂಗ್ ಮಾಡತ್ತಿ? ನನಗೆ ಹೆಂಗ್ ದಾರ ಸಲ್ತೈತವ? ಅವ ನೀ ಹೆದ್ರಕ್ ಹೋಗ್ಬೇಡ, ನೀ ಆರಾಮ್ ಆಗ್ತಿ, ನೀ ಮೊದ್ಲಿನ ಗತಿ ಆಗ್ತಿ. ಆ ಧೈರ್ಯ ನನ್ಗೈತಿ. ಈ ಗುಳಿಗೆ ಅದಾವ, ಗುಳಿಗೆ ತಗೊಂಡ್ ಮಲ್ಕೋವಾ. ಬಿಸಿಲಿಗೆ ಹೋಗ್ಬೇಡ ಮಗ. ಏನಾರ ಅಂತಂದ್ರೆ ನಾ ಹಿಂಗ್ ಬದುಕಂಗಿಲ್ಲ. ಅವ ನೀರ್ ಕುಡಿ, ಗುಳಿಗೆ ತಗೊಂಬರ್ತೇನೆ. ಅವ ಅಣ್ಣ
ನೀರ್ ಕುಡಿ ಬಾ. ಅಣ್ಣ ಅಣ್ಣ ಯಾಕಾಗುತ್ತೆ ಅವ ನೀನ್ ಮಾಡೋದು ಮತ್ತೆ ಸಾಲದಿಲ್ಲ ಹೋಗಿ ತಗೋ ಅವ. ತಗೋ ಅವ. ಅವ ಅವ ಅಣ್ಣ ಅಮ್ಮ ನೀರಕ್ಕೆ ಅವ ನೀರ್ ಕುಡಿ. ಅವ ಅವ ಏನಾಗತ್ತಿತ್ತವ? ಅವ ಒಂದ್ 5 ನಿಮಿಷ ಎದ್ದು ಕುಂದ್ರ ಬೇ. ಹೇಳವ ಅವ ಸರಿ ಮ್ಯಾಲ ನಾನು ಕಾಣಕತ್ತಿಲ್ಲ. ಹಿಂದ್ ಸರಿ ಬಾ. ಸರಿ ಹಿಂದ್ ಸರಿ ಅವ ಅವ ನೀ 5 ನಿಮಿಷ ಕುಂದ್ರ ನಾನ ಇಲ್ಲಿ ಎಲ್ಲದರ ನೋಡಿ ಅವನ ಕಡೆ ರೊಕ್ಕ ಇಸ್ಕೊಂಡ್ ಬರ್ತೇನಿ. ನೀ ಹೆದ್ರಕ್ ಹೋಗ್ಬೇಡವ, ನಮ್ಮ ಇಲ್ಲೇ ಬರ್ತೇನೆ. ನೀ ತ್ರಾಸ್ ಮಾಡ್ಕೊಳಕ್ ಹೋಗ್ಬೇಡ, ನಾನ್ ಜಲ್ದಿನ ಬರ್ತೇನೆ. ಮಾಡಕ್ ಹೋಗ್ಬೇಡವ, ನೀ ಇದ್ರನೆ ನಂಗ್ ಧೈರ್ಯ. ನೀನ ಹಿಂಗ್ ಮಾಡಿದ್ರ ನಂಗ್ ಧೈರ್ಯ ಹೆಂಗ್ ಸಾಲ್ತೈತಿ ಹೇಳ. ನೀ ಹೇಳಕ್ ಹೋಗ್ಬೇಡ, ಅಣ್ಣನ್ ಕಡೆ ಹೋಗಿ ರೊಕ್ಕ ಇಸ್ಕೊಂಡ್ ಬರ್ತೇನೆ. ದವಾಕ್ ನೀ ಹೋಗೋಣ. ತ್ರಾಸ್ ಮಾಡ್ಕೋಬೇಡವ, ನಾನ್ ಜಲ್ದಿನ ಬರ್ತೇನೆ. ಮಲ್ಕೋ ಸಮಾಧಾನ. ಬಸ್ಯ ಅವನ ನಂದ ಕೊಡೋದು ಮಾತದ ಸಿಗಬಾರ್ದು, ಸಿಕ್ಕರ ಕೊಡಬಾರ್ದು ಪಾಠ ಬಿಡ್ತದ ಮಾತು ಹೇಳ್ತದ. ಅಣ್ಣ 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 ಅವಾಗ ಬಾಳ ಆರಾಮಿಲ್ಲ. ದವಾಖಾನಿಗಾರ ಕರ್ಕೊಂಡ್ ಹೋಗೋಣ. ನಿನ್ ಕಡೆ ರೊಕ್ಕ ಅದಾವನ ಕೊಡಣ ಬಾ. ನಾ ಅವಾಗ ಏನಾಕೈತಿ ಸುಮ್ಕುದೆ ಅಣ್ಣ ಹಂಗ ಮಾತಾಡಕ್ ಹೋಗ್ಬೇಡಣ್ಣ. ಬಾ ಅಣ್ಣ, ಒಂದ್ ದವಾಖಾನಿ ಕರ್ಕೊಂಡ್ ಹೋಗೋಣ. ಅವನ ಅವಾಗ ಏನಾಕೈತಿ? ಎಲ್ಲ ಇಬ್ರು ನಾವು ನಾಟಕ ಮಾಡ್ತೀರಿ. ಆಕಿ ಏನಾಕೈತಿ ಅವಾಗ? ಅಣ್ಣ ಅವಾಗ ಬಾಳ ಹುಷಾರಿಲ್ಲಣ್ಣ. ನಿನ್ ಕಡೆ ಒಂದ್ 500,000 ರೂಪಾಯಿ ಇದ್ರೆ ಕೊಡಣ್ಣ, ನಾನಾರ ದವಾಖಾನಿ ಕರ್ಕೊಂಡ್ ಹೋಗ್ತೀನಿ. ಅಣ್ಣ ಎಲ್ಲ ನಾಟಕ ಮಾಡೋದಿರಿ ಹೋಗದೇನೆ. ಅವನ ಆಕಿಗೆ ಏನಾಕೈತಿ ಅವಾಗ? ಇಬ್ರು ನಾಟಕ ಮಾಡ್ತೀರಿ ನೀವು. ನಿನಗೂ ಅವನ ಅದಾನ, ನನಗ ಅಷ್ಟೇ ಅವ. ನಾವು ಅಯ್ಯೋ ಹಾಳಾದ ಜೀವನ. ಗಂಡನ ಕಳ್ಕೊಂಡೆ, ಮಕ್ಕಳಿಗೆ ಬಿಟ್ಟು ಮಕ್ಕಳನ್ನ ಜೋಪಾನ ಮಾಡಿ ದೊಡ್ಡವ್ರು ಮಾಡಿದೆ. ಆದ್ರೆ ದೇವ್ರು ನನಗಂತ ಕಾಯಿಲೆ ಕೊಟ್ಟಿದ್ದಾನ ಇಲ್ಲ, ನನ್ನ ಮಕ್ಕಳನ್ನ ಯಾರ ನನ್ನ ಮಕ್ಕಳು ಬೀದಿ ಪಾಲಾಗ್ಬಿಡ್ತು. ಭಗವಂತ ನನ್ನ ಮಕ್ಕಳು ನನ್ನನ್ನ ಹಾಸಿಗೆನಿಂದ ಬಿಡುಗಡೆ ಮಾಡಿಸಪ್ಪ. ನಿನ್ ಕೈ ಮುಗಿಸಿ ಕೇಳ್ಕೊತೀನಿ. ಮಗ ನೋಡಿದ್ರೆ ಗುಡುಗ ವಯಸ್ಸು ಬಂದಿದ್ದ ಮಗಳನ್ನ ಯೌವನಸ್ಥ ಮಕ್ಕಳು ಜನ ನೋಡಿ ಏನೋ ಮಾಡ್ತಾರೆ. ನನ್ನ ಮಗಳು ಯೌವನ ಮಗಳು, ನನ್ನ ಮಗಳಿಗೆ ಯಾರು ಏನ ಮಾಡಿದ್ರ ಅಯ್ಯ.
ಸರಿ, ಇವಾಗ ನೀವು ಹೇಳ್ಕೊಳ್ಳಿ, ನಾನು ಮಾತಾಡ್ತೇನೆ ಅವ್ರಿಗೆ. ಸಾರಿ. ನೋಡಿಲಿ ಪಪ್ಪ ಬರ್ತಾನ, ಅಳ್ಬಾರ್ದು ನೀನು. ರೀ ರೀ ಅಜ್ಜಿ, ನಮ್ಮ ಹುಡುಗಿ ಚೈನ್ ಎಲ್ಲಾರ ನೋಡಿಲ್ ತಂಗಿ ನಾ ಮುಂದು. ಅಯ್ಯೋ ದೇವ್ರೆ, ಇವತ್ತು ನಮ್ ಹುಡುಗಿ ಚೈನ್ ಸಿಗ್ಲಿಲ್ಲ ಅಂದ್ರೆ ನನ್ ಗಂಡ ಸಾಯ ಹೊಡಿತಾನೆ. ಏನ್ ಮಾಡ್ಬೇಕು ಇವಾಗ? ದೇವ್ರೆ ನೀನೇ ಕಾಪಾಡಪ್ಪ ತಂದೆ. ಆಯ್ತು ಕಣ, ಹೋಗೋಣ. ಅಕ್ಕ, ಈ ಚೈನ್ ನಿಮ್ದ? ಹಾ ಅಕ್ಕ, ಈ ಚೈನ್ ನಮ್ದ ಅಕ್ಕ. ಇದೇನಾದ್ರೂ ಸಿಗ್ಲಿಲ್ಲ ಅಂದಿದ್ರೆ ನನ್ ಗಂಡ ಇವತ್ತು ಮನೆಗೆ ಕರ್ಕೋತಿರ್ಲಿಲ್ಲ ಅಕ್ಕ. ನನ್ಗೆ ಇವತ್ತು ನನ್ ಗಂಡ ಸಾಯ ಹೊಡ್ತಿದ್ದ ಅಕ್ಕ. ಆಯ್ತಕ್ಕ, ಥ್ಯಾಂಕ್ಸ್ ಅಕ್ಕ, ನಿನ್ನಿಂದ ತುಂಬಾ ಉಪಕಾರ ಆಯ್ತಕ್ಕ ನನ್ಗೆ. ಆಯ್ತಕ್ಕ, ಬರ್ತೀನಿ. ದೇವ್ರೆ, ನಮ್ ಚೈನ್ ನಮ್ಗೆ ಸಿಕ್ತು. ಯಾರೇನೋ ಹುಡುಗಿ ಪಾಪ, ಆ ಹುಡುಗಿನ ದೇವ್ರು ಚೆನ್ನಾಗಿರ್ಲಿ. ದೋಸ್ತ, ಇಂಥ ಕಾಲದಾಗೂ ಇಂಥ ಹುಡುಗಿ ಸಿಗೋದು ಅಪರೂಪ ಅಲ್ಲ. ದೋಸ್ತ್, ಸ್ವಲ್ಪ ನಾ ಬರ್ಲಿ, ಹೋಗಿ ಬರ್ತಿದ್ದ ಮನೆಗೆ ಹೋಗಿ ಬರ್ತೀನಿ. ಹಾ, ಹೋಗಿ ಬಂದ ಬೆಟ್ಟಾಗೋಣ ಮತ್ತೆ. ಓಕೆ, ಸರಿ. ಸರ್, ಇದು ಗುಳಿಗೆ ಕೊಡ್ರಿ. ದೋಸ್ತ, ಇದೇ ಹುಡುಗಿ ಬಂದೇವಳ. ಯಾರಕಿ? ನಮ್ ದೋಸ್ತ ರಾಮುದನ್ಲ, ಅವ್ರ ತಂಗಿ ಲಕ್ಷ್ಮಿ ಅತ್ತ. ಆ ರಾಮು ಬಾಳ ಕುಡಿತಾನಲ್ಲ, ಅವ್ರ ತಂಗಿ ಅವ್ರ ಮಗರಿಗೆ ಹಣಮಿಲ್ಲ ತೆಕ್ಕಂದ ಕೇಳ್ತಾರ. ಏನಿಲ್ಲ, ಸುಮ್ ಕೇಳ. ಸರಿ, ನಾ ಬರ್ಲಿ. ಕಟಗೊಂಡಿ ಗೆಳತಿ ಬಾಸಿಂಗ, ಮರತೇನ ನೀನು ನನ್ನ ಸಂಗ. ಹುಗಿನ ಬರ್ಬಾರ್ದು, ಚಲೋ ಬರ ಅವನು ಆಗೈತೆ ಇದೆ. ಏ ಯಾವ ಅಕ್ಕಿ ಹಸನ ಮಾಡಾಯ್ತಿ ಏನೇವ? ಹುಚ್ಚ ಮಾಡ್ಯ ಹಳೆ ಹುಚ್ಚ ಮಾಡ್ಯ ಅಕ್ಕಿ ಹಸನು ಮಾಡುವಂಗ ಅನ್ಸಕತ್ತೀನಿ. ನೀನ್ ಕಣ್ಣಿಗೆ ಕಸಬಾರಿಗೆ ಕಾಣವಲ್ಲಾಗಿದ್ದೆ. ನೀನು ಕುಡುಕ್ ನಾನು ಹಾಟಿ ಆಯ್ತು ಹೋಗ್ಬಂದು ಹರಟೇನು ಆಡ್ಬಾರ್ದ ನೀವು? ಏನ್ ಅರಟಿ ಆಡ್ತಿ? ಅಲ್ಲ ಅಂತ ಹುಡುಗಿ ನಾ ಎಲ್ ಬೇಕಂದ್ ದುಡಿಯಾಕ ಹಚ್ಚೋದು ಅಲ್ಲ. ಬೀದ್ 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 ಎಲ್ಲ ಕುಡಿಕೊಂಡ ಅಡ್ಡಾಡಕತ್ತಿ. ನಾಚಿಕೆ ಬರಂಗಿಲ್ಲ, ನೀನ್ ನಾಚಿಕೆ ಬರಂಗಿಲ್ಲ. ಅಲ್ಲೋ, ನನಗ ಆರಾಮಿಲ್ಲ ಅಂತಂದು ಸಾಯಕತ್ತೀನಿ. ಅಂತ ಮಗನಾರ ಹುಟ್ಟಿದ್ದೆ ನಾವನ ಬರೇ ಮಗಳ ಐತಿಲ್ಲ. ನಾವನ ಸ್ವಾಮಿ ಮಗ ಅಂದಿ. ನಾವನ ಮುಂದೆ ನೋಡ ನಾವನ ದೇವ್ರೆ, ಕೊಟ್ಟದು ಕೊಟ್ಟಿ ಇಂತ ಹಾವುಗಳನ್ನು ಕೊಡಬೇಕಾಗಿತ್ತ. ಇಲ್ಲ ವಾಮ್ರೆ ಅಂದ್ಯ ನಾವನ ಬರೇ ಮಗಳ ಐತಿಲ್ಲ. ನಾವನ ಅಲ್ಲ, ಮಗಳು ಅಂತಿಲ್ಲ. ಮಗಳಿಗಿಂತ ನಿನ್ನ ಮೇಲೆ ಜಾಸ್ತಿ ಪ್ರೀತಿ ಐತ. ಅಂತದ್ರನ್ಯಾಗ ಹಿಂಗೆಲ್ಲ ಮಾಡ್ತೀಯಲ್ಲ. ಮೊದಲ ನಾನು ಮದುವೆ ಮಾಡ, ಹಿಂದೆಡೆ ನಾನು ನೀನು ಕೂಡಿ ಹಾಕಿದ ಮದುವೆ ಮಾಡೋಣ. ಯಪ್ಪ, ನೀನು ನಾನು ಕೂಡಿ ಮದುವೆ ಮಾಡೋಣ.
ಹೌದ ಅಲ್ಲ ಕೆದಾಳಂತ ಈ ಮನಿ ಮರ್ಯಾದೆ ಉಳ್ದೈತಿ ಏನ ಅದು ಹಾಳಾಗಿ ಹಿಂಗ ಕುಡ್ಕೊಂತ ಹಾಳಾಗಿ ಹೋಗ್ತಿದ್ದಿ ನೋಡ. ನಾ ಏನ್ ಮಾಡ್ಬೇಕು ನನಗೂ ಒಂದು ಗೊತ್ತಾಗವಲ್ಲಾಗಿದ್ಯಪ್ಪ. ಆ ಹುಡುಗಿ ಸಾಲಿನ ಬಿಡಿಸಿದಿ, ಎಲ್ಲ ಹಾಳಾಗಿ ಮಾಡ್ದೆ ಆ ಹುಡುಗಿನ. ಏನ ಆ ಹುಡುಗಿನ ಎಲ್ಲಿ ಯಾರು ಬದಿ ಮಾಡ್ಕೊಂಡು ಹೋಗ್ಬೇಕು ಹೇಳಿ ನೋಡೋಣ. ಇಂಥ ಕುಡಕ್ ನನ್ನ ಆಗದಂದ್ರೆ ಮನ್ಯಾಗ ಸಮಾಜ ಒಪ್ಕೊಂತಿದ್ದೆ ನಾ ನಿನ್ಗ? ಸಮಾಜ ಒಪ್ಪುತ್ತೆ ಹೇಳೋಣ. ಯವ್ವ ನನಗ್ ಸಾಕಾಗೈತೆ ಯವ್ವ. ಆ ಮಗಳಿದ್ರೆ ಒಂದು ತಣ್ಣ ತಿನ್ನಕತ್ತೀವ. ಈ ಮರ್ಯಾದೆ ನಿನ್ನ ಕಾಪಾಡ್ದಾಳ ಅವಳು. ಇಂಥ ರೋಗಿಷ್ಟ ತಾಯಿನ ಕಾಪಾಡಕತ್ತಾಳಂದ್ರ ಅಗಿ ನನಗ ಮಗಳಲ್ಲ, ನನಗ ತಾಯಿ ಇದ್ದಂಗ. ಇದೇನು ದೊಡ್ಡ ಕತೆ ಹೇಳ್ದಂಗ ಹೇಳಿದ್ಲೆ. ಇದಂತದೆಲ್ಲಾರಿ ನಮ್ಮ ಮಗಳ ಮುಂದೆ ಹೇಳ. ನಾವನ ದೊಡ್ಡ ಕತೆ ಲಕ್ಷ್ಮಿ, ಏ ಲಕ್ಷ್ಮಿ, ಲಕ್ಷ್ಮಿ, ಏ ಲಕ್ಷ್ಮಿ. ಯಾರ ಯವ್ವ? ಒಳಗೆ ಬಾರ ತಂಗಿ. ಯಾಕೆ ಹೋದ್ರಕತ್ತಿ? ನಾ ಆಂಟಿ ಸುಮಾ. ಅವ್ವ ಯಾಕ ತಂಗಿ? ಯಾಕ ಕರ್ಯಾಕ್ ಬಂದಿ? ಯಾಕಂಟಿ ಇದೇನ್ ಹೊಸಾದ್ ಕೇಳತ್ತೇನ? ಲಕ್ಷ್ಮಿ ಕಾಲೇಜ್ ಬರಂಗಿಲ್ಲನ? ಹೌದಲ್ಲ, ಹಿಂದಿಲ್ಲ ನಾಳೆ ಸಾಯಿ ಮರ ಇದು. ಎದಕ್ ಬೇಕು? ನನ್ನ ಮಗಳ ಸಾಲಿ ಕಲ್ತ ಒಂದ್ ದೊಡ್ಡ ನೌಕರಿ ಹಿಡ್ಕೊಂಡ್ ಬಂದ್ರ ಏನಾರ ಜೀವಕ್ಕೆ ಆಗಿತ್ತಲ್ಲ ಯವ್ವ. ತಡಿ ತಂಗಿ, ನಾನು ಕರಿತೀನಿ. ಯಾಕಂಟಿ ತಡಿ, ಆರಾಮಿಲ್ಲ ನಿಂಗೆ? ಯವನ್ ಹಂಗೇನಿಲ್ಲ, ಕರಿತೀನಿ ತಡ್ರಿ. ನಾನ ಲಕ್ಷ್ಮಿ ಹೊರಗದ ಇಲ್ ಬಿಡ ಯವ್ವ, ನಾನ ಕರಿತೀನಿ. ಕರಿತೀನಿ ಆಂಟಿ. ಲಕ್ಷ್ಮಿ, ಯಾಕೆ ಕಾಲೇಜಿಗೆ ಬರಲ್ಲ? ಯಾಕ ಏನಾಯ್ತ? ಕಾಲೇಜ್ ಹೋಗೋದ್ ನಿಂಗೆ ಗೊತ್ತಿಲ್ಲ? ಏನಿಲ್ಲ, ಅವಾಗ ಹುಷಾರಿಲ್ಲ, ಹಂಗಾಗಿ ಬಂದಿಲ್ಲ. ಯಾಕೆ ಲಕ್ಷ್ಮಿ, ಕಾಲೇಜ್ನಾಗ ಎಕ್ಸಾಮ್ ಅದಾವ ಗೊತ್ತಿಲ್ಲ? ಹೌದ, ಎಕ್ಸಾಮ್ ಅದಾವ, ನಂಗೂ ಗೊತ್ತೈತಿ. ಆದ್ರ ಅವಾಗ ಆರಾಮಿಲ್ಲಲ್ಲ, ಹಂಗಾಗಿ ಬಂದಿಲ್ಲ. ಲಕ್ಷ್ಮಿ, ಅವ್ವ ನೋಡ್ಕೊಂಡ ಬಂದೇನಿ, ಬಾ ಕಾಲೇಜ್ಗೆ ಹೋಗೋಣ. ಹೌದ, ಅವಾಗ ನೋಡ್ಕೊಂಡ್ ಬಂದಿ? ಬಾ ಹಂಗಂದ್ರ ಅವಾಗ ನೋಡ್ಕೊಂಡ್ ಕಾಲೇಜಿಗೆ ಹೋಗೋಣ. ಬಾ. ಅವ ಹೇಳವ. ಅವ ಹಾಲಿನ ಕಿತ್ಲಿ ಐತವ, ಅಣ್ಣ ಬಂದಿಂದ ಹಾಲ್ ಹಾಕಸ್. ನಾ ಕಾಲೇಜ್ನಾಗ ಎಕ್ಸಾಮ್ ಅದಾವಂತ ನಾ ಹೋಗಿ ಬರ್ತೇನಿ. ಅವ ನೀವ್ ಹುಷಾರಿಂದ ಇರ. ನೀನ್ ಹುಷಾರಾಗಿ ಹೋಗ್ಬ. ನೋಡು, ಗಂಡು ಹುಡುಗರು ಹುಷಾರಾಗ. ಅವ ಹುಷಾರ. ಆಯ್ತವ, ನನ್ ಕೈಲಿ ಹಾಲ್ ಹಾಕಸ್. ಹಾಕಿಸ್ತೀನಿ. ಸಮ ಬಾ ಹೋಗೋಣ. ಹಾ ನಡಿ ಲಕ್ಷ್ಮಿ. ಅವ ನಾ ಬರ್ತೀನಿ. ಹೋಗ್ಬಿಡ್ತೇವ. ಇವ ದೇವ್ರ ಒಳ್ಳೇದ್ ಮಾಡ್ಲಿವ ನಿನ್ನ. ಏನ್ ತಂಗಿ ಹೋಗ್ಬಾ. ಹಾ ಆಂಟಿ ಹೋಗ್ಬರ್ತೀನಿ. ಹೌದಲ್ಲ, ನನ್ನ ಮಕ್ಕಳ ಮುಂದೆ ಹತ್ರ ಹೇಳಿ. ನನ್ನ ಮಕ್ಕಳು ನನ್ನ ಚಿಂತೆ ಮಾಡ್ಕೊಂಡು ಪರೀಕ್ಷೆ ಬರೀದದ ವಾಪಸ್ ಬರ್ತಾರೇನು ಅಂತ ಮಕ್ಕಳ ಮುಂದೆ ಅಳಿಲಾರ್ದಂಗ ಸಾಕು ದೇವ್ರೆ. ನನ್ನ ಮಕ್ಕಳನ್ನ ಚೆನ್ನಾಗಿ ಇಡಪ್ಪ. 4 ಮಂದಿಲಿ ಹೌದು ಅನ್ಸ್ಕೊಳ ಜೀವ ಕೊಡು. ಇದ್ರಾಗ ನಾನೇನು ಗಳಿಸಿಲ್ಲ. ನನ್ನ ಮಕ್ಕಳರ ಮುಂದೆ ಬಂದು ಪರಮಾತ್ಮ. ನನ್ನ ಮಗಳ
ಇನ್ನ ಹಾಲ ಬಂದಿಲ್ಲಲ್ಲ. ಲಕ್ಷ್ಮಿ ಅಕ್ಕ, ಲಕ್ಷ್ಮಿ ಅಕ್ಕ, ಏ ಲಕ್ಷ್ಮಿ ಅಕ್ಕ, ಜೇ ಏ ಜಿ, ಏ ಅಜ್ಜಿ, 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 ಏ ಜಿ. ಇವತ್ತು ಎಕ್ಸಾಮ್ ಚಲೋ ಆತದ. ಆಕಿ ಡುಮ್ಮಿ ಫುಲ್ ಕಾಪಿ ಮಾಡ್ಯಾರ ನಮ್ದು. ನಾನು ಒಂದ್ ಸ್ವಲ್ಪ ಕಾಪಿ ಮಾಡಂಗ್ ಗೊತ್ತ. ಹೌದಾ? ನಾ ಏನು ಓದಿದ್ದೇ ಇಲ್ಲ. ನೀ ಬರ್ದಿ? ನಾನು 2 ಬಿಟ್ಟೆ. ನೀ ಬರ್ದಿ? ಒಂದ್ ಸ್ವಲ್ಪ ಎಲ್ಲಾನು ಬಿಟ್ಟೆ. ಫೇಲ್ ಆಗ್ತೇನೆ ಅಂತ ಹೇಳಿ ಅನ್ಸತೈತಿ. ಡೌಟ್. ಇದಾಕ ಮುತ್ತು, ಯಾಕೇನಾತ ಹಿಂಗ ಹೊಡ್ಕೊಂಡ್ ಬಂದಿ? ಅಜ್ಜಿ ಅಲ್ಲಿ ಅಲ್ಲಿ ಅಜ್ಜಿಗೆ ಅಜ್ಜಿಗೆ ಅವಾಗ ಏನಾಗೈತಿ? ಮುತ್ತು ಏನ್ ಹೇಳತ್ತಿ? ಅಲ್ಲಿ ಅಜ್ಜಿನ್ ಅವ ಅವ ಆಂಟಿ ಎಕ್ಸಾಮ್ ಬರೆದ್ ಬಂದಿನಿ. ಎಕ್ಸಾಮ್ ಬರೆದ್ ಬಂದಿನ. ದೋಸ್ತ ಕುದಿಸಿದ್ ಏನು ದೋಸ್ತ ನೀನು ಯಾಕ ದಾಂಡಿನೂ ಆಗಿಲ್ಲ ತುಳಿದಿನೂ ಆಗಿಲ್ಲ ದೋಸ್ತ ಬೇಡ ಹೋ ಮಾರಾಯ. ಈಗ ಹಾಲಾಗಿ ಬಂದಿರ್ತಾರ ಬಿಲ್ ಸುಮ್ ಬರುನು ಚಾಯ್ಸ್ ಆಗಿ ಇಷ್ಟು ಎಲ್ಲ ಬಿಡುನು. ಅವನು 380 ಕೊಡ್ತೈತಿ. ಏನ್ ಇದನ್ ಮಾಡ್ತೀವೋ ದೋಸ್ತ? ಅಪ್ಲಿಕೇಶನ್ ಬರೀ ನೀರ್ ಕೊಡಿನು ಬಾರೋ. ಜಲ್ದಿ ನಡಿ ಹೋಗುನು. ಮಂಜಾತ್ ನಿಂತಾರ ಇಲ್ಲಿ. ದೋಸ್ತ ಬಾಯ್, ಮಾನ್ಯ ನಮ್ಮ ಅವಾಗ ಹೇಳಿನಿ ಮದ್ವಿ ಮಾಡತ್ತ, ಅದಕ್ಕ ಈ ಮನಿ ಕುಡ್ಯಾರ. ನಾನು ಚಿಗೋಗಿ ಹೇಳಿನಿ, ಏ ಇಲ್ಲೇನೈತ್ ನಡ್ರಿ ನಡ್ರಿ ಕಳರ್ತಾರ ದೋಸ್ತ ಏ ಮಾರಾಯ ಅವ್ವ ಮಗಳು ಬೇ ಇದ ಮಾರಾಯ. ನಿನ್ ಮಗಳ ಲಕ್ಷ್ಮಿ ಬಂದೇನವ. ಯಾಕಾಗತಿ ಅಬ್ರು ಕಳಿದಲ್ಲ ಯಾಕಳತಿ ಏನತ್ತಿ? ಅವಾಗ ಸತ್ತು ಮಕ್ಕೊಂಡ ಎಲ್ಲ ನಿನ್ನಿಂದ ಆಗಿದೆ. ಅವ್ವ ನಂಗೆ ತಗೊಂಬಂದ್ ಕೊಡ್ತೀನ ನೀನೀಗ. ಅವನ ನೀ ತಂದ್ ಕೊಡ್ತಿ ಈಗ. ಅಲ್ಲ ಅವ್ವ ನೀ ತಂದ್ ಕೊಡ್ತಿ. 24 ತಾಸು ಕೊಡ್ಕೊತೀನಿ ಇರ್ತಿ. ನನ್ನ ಅವನ ನೀ ತಂದ್ ಕೊಡ್ತಿ. ತೊಟ್ಟಿಲು ತೂಗೋಳಿಗೆ ಚಟ್ಟವ ಕಟ್ಟೋದೆಗೆ ಓದಳು ಬಂದ ಊರಿಗೆ. ಏನಾಗೈತೆ ದೋಸ್ತ ನಿಮ್ಮ ಅವ್ವಾಸತ್ 3 ಜನ ಕುಡಿಯೋದು ಬಿಡುವಲ್ಲಪ್ಪ ದೋಸ್ತ. ದೋಸ್ತ ಎಲ್ಲಾ ಬಿಡ್ತೀನಿ ಕರೆ ದೋಸ್ತ, ಕುಡಿದ್ ಮಾತ್ರ ಬಿಡಕ್ ಆಗೋದಿಲ್ಲ ದೋಸ್ತ. ನಿಮ್ ತಂಗಿನ್ ನೋಡ್ರ ಕುಡಿಯೋದ್ ಬಿಡು ದೋಸ್ತ. ಆಕೆಗೆ ಯಾರದಾರಿ ನಿಮ್ ತಂಗಿಗೆ? ನೀನೋ ದೋಸ್ತ ಎಲ್ಲ. ದೋಸ್ತ ಏನತ್ ಜವಾಬ್ದಾರಿ ತಗೊಳ್ಳಿ. ಏನ್ ದೋಸ್ತ ಹಿಂಗ್ ಮಾಡ್ರಿ ಹೆಂಗ ದೋಸ್ತ?
ದೋಸ್ತ ನನಗೇನು ಬೇಡ, ಇದೊಂದು ಬಿಟ್ರೆ ದಾರುನ ಬೇಕ. ನಿಮ್ ತಂಗಿನ್ ನೋಡ್ಯಾರ ಬಿಡು ದೋಸ್ತ. ದೋಸ್ತ ನಮ್ಮ ತಂಗಿ ಮ್ಯಾಟಿ ಹತ್ಬೇಕು, ಆಕಿ ಕಾಲ್ ಮೇಲೆ ಹಾಕಿ ನಿಂದಿರ್ಬೇಕ, ಅವಾಗ ಇದನ್ನ ಬಿಡ್ತಾನ ದೋಸ್ತ. ನೀನ ಹೆಂಗಿದ್ರ ದೋಸ್ತ, ಅವಾಗ ಎಲ್ ಮೆಟ್ಟಿ ಹತ್ತಾಳು ತಂಗಿ ದೋಸ್ತ. ದೋಸ್ತ ಇಲ್ಲ ಅದೊಂದು ಆಸೆ ಐತಿ ದೋಸ್ತ, ಅವಾಗ ಹಿಡಿದ ಬಟ್ಟ ಮುಟ್ಟಂಗಿಲ್ಲಪ್ಪ ದೋಸ್ತ. ಅದೇ ಮಾಡತ್ತ ಏನ್ ದೋಸ್ತ ನೀ ಸೀದಾ ಆಗೋ ದೋಸ್ತ. ನೀ ಇದನ್ ಮಾಡ್ರಿ ಹೆಂಗ್ ಇದಾಕೈತೋ ದೋಸ್ತ. ನಮ್ಮ ತಂಗಿದ ಒಂದು ಚಿಂತೆ ಐತಿ, ಆಕಿ ಒಬ್ಬಾಕಿ ಮ್ಯಾಟಿ ಹತ್ತಂದ್ರ ನನಗೆ ಏನ್ ಇದನ್ನ ಬಿಡು ದೋಸ್ತ, ಇದನ್ನ ಬೇಡ, ಇದನ್ನ ಏನ್ ಮೆಟ್ಟಿಗೆ ಹತ್ತಾಳು ದೋಸ್ತ. ಏನು ನೀನು ಕುಡಿದಲ್ಲ ನನ್ನ ಕುಡ್ಸಾಕತ್ತಿ ಹೇಳು ಈ ದೋಸ್ತ. ಲಕ್ಷ್ಮಿ ಏ ತಂಗಿ ದೋಸ್ತ ಏನು ದೋಸ್ತ ನೀನು ಏ ಲಕ್ಷ್ಮಿ ತಂಗಿ ಎಲ್ಲಿದೆ ಅವ? ಏನ್ ಬರ್ತಾಳ ದೋಸ್ತ ಹಿಂಗ್ ಮೊದ್ರ ಕುಡಿದ್ ಬೇಡ ಅದನ್ನ ಲಕ್ಷ್ಮಿ ದೋಸ್ತ ಯಾವ್ದು ದೋಸ್ತ. ದೋಸ್ತ ತಂಗಿ ಲಕ್ಷ್ಮಿ ಏ ಲಕ್ಷ್ಮಿ ಏ ದೋಸ್ತ ಬರ್ ನಮ್ ತಂಗಿ ದೋಸ್ತ ನಮ್ಮ ಮೇಟಿಗೆ ಹತ್ಬೇಕು ಎಲ್ಲೋ ದೋಸ್ತ. ಏ ಬಸ್ಸ ಬಾಯ್ಲಿ ಹೊಡಿಲಾಕ ರೊಕ್ಕಿಲ್ಲ, ಇಲ್ಲಿ ಗೊಂಜಾಳ ಅದಾವ ತುಂಬ್ಕೊಂಡ್ ಮಾರು ದೋಸ್ತ. ಐತಲ್ಲಿ ದೋಸ್ತ ನಿಮ್ ತಂಗಿ ಅದಾಳು. ಅಣ್ಣ ಲಕ್ಷ್ಮಿ ತಂಗಿ ನಾ ಭಾಳ ದೊಡ್ಡ ತಪ್ಪು ಮಾಡಿನವ. ನಿನ್ನ ಮುಂದೆ ಒಟ್ಟ ತಪ್ಪು ಮಾಡೋದಲ್ಲಿ ಇವು ನಿನ್ನ ಕೈ ಅಲ್ಲ, ಇವು ಕಾಲ ತಿಳ್ಕೊತ. ನಿನ್ನ ಮುಂದೆ ಒಟ್ಟ ಕುಡಿದಿಲ್ವ, ನಾನೇ ಮಾಡತ್ತನವ. ಅಯ್ಯೋ ಕೈ ಲಕ್ಷ್ಮವ್ವ, ನಂದು ತಪ್ಪೈತವ, ನಾನು ಕ್ಷಮಿಸ್ಬೇಡು. ಅಣ್ಣ ನೀವಿಬ್ರು ನಂಗೆ 2 ಕಣ್ಣು ಇದ್ದಂಗ ಇದ್ದೀರಿ. ನನ್ ಮೇಲೆ ಹಾನಿ ಮಾಡಿರಲ್ಲ, ನೀವ್ ಕುಡಿಯೋದಿಲ್ಲ ಅಂತ ಹೇಳಿ ಇನ್ ಮ್ಯಾಗಿಂದ್ರ ಕುಡಿಬ್ಯಾಡ್ರಿ. ಅವ್ವ ಲಕ್ಷ್ಮವ್ವ, ನಾನು ಬಿಡ್ತಾನೆ ಅವ್ವ, ನನಗೂ ಅಂತ ಹೇಳಿ ಬ್ಯಾಸೋತಾನೆ ಅವ್ವ. ಉಮಾ ಕಣ್ಣಾರ ಕಾಣ್ತಾವಿಲ್ಲ, ನೆತ್ತಿ ಮೇಲೆ ಇಟ್ಕೊಂಡಿ. ಕಣ್ ನಾನು ಏನ್ ನೆತ್ತಿ ಮೇಲ್ದ, ನಿನ್ನೂ ಅದ ನೋಡ್ ನೆತ್ತಿ ಮೇಲ. ಮಾತಾ ಬಾಳ ಬೋಲ, ಮುಂದ್ ನೋಡ್ಕೊಂಡು ಗಟ್ರನಾಗ್ ಬಿದ್ದಿ. ಅಲ್ಲ ಸುಬ್ಬಿ ಹೋಗ ಲಕ್ಷ್ಮವ್ವ, ನಾಳೆ ಬರ್ತಾನ. ಹಾಲ್ ತಗೋಬರ್ರಿ ಅವ್ವ. ಹಾ ಮಾಡ್ತಾ ಇಡ್ರಿ. ಯಾಕೆವ ನೀವ್ ಬಂದಿ, ಲಕ್ಷ್ಮಿ ಯಾಕೆ ಬಂದಿಲ್ಲ? ಲಕ್ಷ್ಮಿನ ನಾನ್ ಕಳ್ಸ್ಯಾಳ. ಯಾಕೆ ಲಕ್ಷ್ಮಿ ಬಾ, ಹಾಲ್ ಹಾಕ್ ಬಂದಿ? ಹ್ಞೂ ಹಾಕ್ ಬಂದೆ. ಪದ್ಮ ಇನ್ನೊಂದ್ ಬಾರ ನೀನ ಹಾಲು ಹಾಕ, ಯಾಕಂದ್ರ ಅವನು ಇಲ್ಲಲ್ಲ ಅದಕ್ಕಾಗಿ. ಯಾಕೆ ಲಕ್ಷ್ಮಿ, ನಾನು ಹಾಲು ಹಾಕ್ತೀನಿ ತಗೋ. ಯಾಕೆ ತಲೆ ಕೆಡ್ಸ್ಕೊತಿ, ಅಳ್ಬೇಡ, ನಾ ಅದಿನಿಲ್ಲ. ಗೌರಮ್ಮನ ಮನೆಗೆ ಹಾಲು ಹಾಕ್ ಬಂದಿ? ಲಕ್ಷ್ಮವ್ವ ಇಲ್ಲಿ ಏನ್ ಮಾಡಾತಿ? ಹಸುವಾಗಿ ಐತಿ ನನಗೆ, ಹಾಕಿ ಕುಡ್ ನಡಿ. ಯಾರು ಅಣ್ಣ, ಇಕ್ಕಿ ನನ್ ಗೆಳತಿ ಅದಾಳ ಅಂದಂಗ ನಾನು ಹಾಲು ಹಾಕಕ್ ಹೋಗಿದ್ದಿಲ್ಲಲ್ಲ, ಇಕ್ಕಿನ ಹಾಲು ಹಾಕತ್ತ. ಆಯ್ತಾಯ್ತು ತಗೋ, ನಾ ಹಿಡ್ದ ಹಾಲು ನಾನು ಹಾಕ್ತನು. ಹಸುವಾಗೈತಿ, ಊಟಕ್ಕೆ ಕೊಡ್ಬಾ. ಆಯ್ತಣ್ಣ. ಲಕ್ಷ್ಮಿ ಹೋಗ್ತೇನ, ಅಣ್ಣಾಗ ಊಟಕ್ಕೆ ಕೊಡ್ಬೇಕಾ? ಯಾಕೋ ಲಕ್ಷ್ಮಿ, ನಿಮ್ಮನ್ನ ಸಿಟ್ಟಿ ಬಂದಂಗ ಕಾಣಿಸ್ತಾನ, ನಾ ಬರ್ತೀನಿ. ಹಾ
ತಂಗಿ ಹಾಳಾಕಿ ಬರ್ತ ಹೋಗಿ. ಹಾ ನಾ ದೌಡ್ ಬಾ. ಹಾ ಹಾ ನಮಗ ಒಳ್ಳೇದ ನೀನ ಮಾಡುವ. ಇಷ್ಟೊಂದಪ್ಪ ಇಲ್ಲಿ ಹಾಲು ತಗೋಬೇಡ್ರಿ. ನಾ ಹಾಲು ಹಾಕು ಮನಿಗೆ ನೀ ಯಾಕೆ ಹಾಕಾಕತಿ? ನೀವಿಬ್ರು ಬಂದ್ರೆ ಹಾಲಾರ ಕಡೆ ತೋದು. ನಾ ಹಾಲು ಹಾಕು ಮನಿಗೆ ನೀ ಯಾಕೆ ಕೊಡಾಕ್ ಬಂದಿ? ಈ ಮನಿ ಏನ್ ಕರ್ದಿ ತಗೊಂಡೇನು? ಒಂದ್ ವಾರ ಆತ್ ನಾ ಹಾಲ್ ಹಾಕಕ್ ಬರಾಕತ್ತೀನಿ ಇಲ್ಲಿ ಹಾಲ್ ಹಾಕಕ್ ಬಂದಿರೋ ಜಗಳಾಡಕ್ ಬಂದಿರೋ? ಯಾರೋ ಒಬ್ರು ಹಾಲ್ ಹಾಕ್ ಹೋರಿ. ಆಕಿ ಬಂದ್ರ ಹಾಲು ತಗೋಬೇಡ, ನಾ ದಿವ್ಸ ತಂದು ಕೊಡ್ತೇನೆ. ಯಾಕ ಪದ್ಮ ಹಾಲಕ್ ಹೋಗಿದ್ದಿ? ನಾ ಹಾಲ್ ಹಾಕು ಮನಿಗೆ ನಿಮ್ ಅಣ್ಣ ಹಾಲ್ ಹಾಕಿದ್ದ. ಹೌದ? ಇವತ್ತ ಹಾಲ್ ಹಾಕಕ್ ಬಂದಾನ, ಅವಂಗ ಗೊತ್ತಿಲ್ಲ ಅನ್ಸ್ತತಿ. ನಾ ಅವನಿಗೆ ಹೋಗಿ ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಪದ್ಮ ಖಾಲಿ ಇದ್ದಾಗ ಮನಿ ಕಡೆ ಬಂದು ಹೋಗ, ನಾ ಬರ್ತೀನಿ. ನಿಂದ್ರ ಯಾಕೋ ಚೇಂಜ್ ಆಗಿ ನೋಡಿ 2 ದಿನ ಆತ ಈಗ. ತಡಿ ಏನಾಯ್ತು ದೋಸ್ತ? ಪದ್ಮಾಗ ಏನಂದ್ ಬಂದಿ? ಏನೋ ಹಂಗಿಲ್ಲ ತಂಗಿ. ಅಕ್ಕಿ ಜೊತೆ ಯಾಕೆ ಜಗಳ ಮಾಡ್ಕೊಂತ ನಿಂತಿ ರೋಡ್ನಾಗ? ಹಾಲ್ ಹಾಕಿದ್ರೆ ಹಾಕ್ತಿದ್ಲಿಲ್ಲ ಆಕಿ, ಸುಮ್ನೆ ಮನಿ ಬರ್ಬೇಕಿಲ್ಲ ನೀನ್? ಇಷ್ಟ ದಿನ ಕುಡ್ಕೊಂಡು ಅಲ್ಲಿ ರೋಡ್ನಾಗ ಬೀಳ್ತಿದ್ದಿ, ಇವತ್ತು ಹಾಲ್ ಹಾಕೋದು ನೆನಪು ಅಂತ ನಿನ್ಗ? ಆಕಿ ಸುಮ್ಮನೆ ಮಾತಾಡಕ್ ಹೋಗ್ಬೇಡ. ನಾ ಎಲ್ಲಿ ಹಾಲು ಕುಡ್ಲಾಕ್ ಬರ್ತಾಳ. ಸುಮ್ಮಿರ್ಲಿ, ಜಾಸ್ತಿ ಅವಾಜ್ ಯಾಕೆ ಮಾಡ್ತಿ? ಯಾರಿಗಾರ ಮರ್ಯಾದೆ ಕೊಡ್ತೀನಿ ನೀನು? ಆಕೆ ಆ ಹುಡುಗಿ ಹೋಗಿ ಹೋಗಿ ಅಕ್ಕಿ ಜೊತೆ ಜಗಳ ತಕೊಂತ ನಿಂತಿ. ಮತ್ತ ಅಕ್ಕಿ ಎಲ್ಲ ಹೋಗ್ತಾಳ, ಅಲ್ಲೇ ಹಾಲ್ ಹಾಕಕ್ ಹೋಗ್ತೀನಿ ಅಂತ ಹೇಳ್ತೇನೆ. ನನಗ್ ಮರ್ಯಾದೆ ಕೊಟ್ಟಿಲ್ಲ, ಅವಗ್ ಮರ್ಯಾದೆ ಕೊಟ್ಟಿಲ್ಲ. ಆಕಿ ಮತ್ತೊಬ್ರ ಮನಿ ಹೆಣ್ಮಗಳದಾಳ, ಅಕ್ಕಿಗಾರ ಮರ್ಯಾದೆ ಬೇಡ ಅಣ್ಣ? ನಿನ್ ಸಂಬಂಧ ಸಾಕಾಗೈತ್ ನಂಗ. ಆಕಿ ಹೆಂಗದ ನನ್ ಗೊತ್ತಾಳ, ಅದಕ್ಕ ನಾ ಹಿಂಗದನ. ಇನ್ ಮುಂದೆ ಹಾಲು ಹಾಕಂಗಿಲ್ಲ, ನೀನ ಹಾಕೋ ಹೋಗ್. ನೀ ಏನ್ ಸುಧಾರ್ಸಂಗ್ ಕಾಣಂಗಿಲ್ಲ, ಎಷ್ಟ್ ಹೇಳಿದ್ರು ಅಷ್ಟ. ದೋಸ್ತ ಅವ್ರ ಅಣ್ಣ ಇರ್ಬೋದಲ್ಲ? ಆಕಿ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ದೋಸ್ತ. ಹೌದಾ? ಆಕಿ ಇಷ್ಟ ಆಯ್ತು, ಮಾತಾಡೋ ಶೈಲಿ ಹಳ್ಳ್ಯಾಗ ಅಪ್ಪುಪುರ ಹುಡುಗಿ ಇದೆ. ಹೌದ್ ದೋಸ್ತ್, ನಾನು ಮೊನ್ನೆ ಅದು ಗೋಲ್ಡ್ ಚೈನ್ ಓದ್ ಕೊಟ್ರಲ್ಲ, ಅವಾಗ ನಾ ಹುಡುಗಿ ಕ್ಯಾರೆಕ್ಟರ್ ಏನ್ ಅನ್ನೋದನ್ನು ಗೊತ್ತಾಗಿತ್ತು ದೋಸ್ತ. ಹುಡುಗಿ ಮಾತ್ರ ಬಾರಿ ಬೆಸ್ಟ್ ಐತಿ ದೋಸ್ತ್. ಇನ್ನೊಂದು 10 ದಿನ ಬಿಟ್ಟು ಹೋಗೋಣ ಬೆಂಗಳೂರಿಗೆ. ಯಾಕೋ ದೋಸ್ತ? ಮತ್ತ ಮೊನ್ನೆ 2 ದಿನ ಬಿಟ್ಟು ಹೋಗೋಣ ಅಂದಿದ್ದಿ, ಈಗೇನಾತ? ನಮ್ದು ಸ್ವಲ್ಪ ಕೆಲಸ ಐತಿ. ಯಾಕೋ ನನಗ ಗಾಡಿ ಬ್ಯಾರೆ ರೂಟ್ ಹಿಡ್ದೈತಿ ಅನ್ಸಾದೈತಿ. ಏನಿಲ್ಲ ಕಣ, ಚಲೋ ಮಾಡ, ಸ್ಟಾರ್ಟ್ ಹೋಗೋಣ. ಸರಿ. ಲಕ್ಷ್ಮಿ ತಂಗಿ, ಅವು ಏನಾತ ತಂಗಿ? ಅವೇ ತಂಗಿ ಲಕ್ಷ್ಮಿ ಏನಾತ ತಂಗಿ? ತಂಗಿ ತಂಗಿ ಅಪ್ಪು ತಂಗಿ ಲಕ್ಷ್ಮಿ ಅವು ಏನಾತ? ಅವು ಏನಾತ ತಂಗಿ? ಅಣ್ಣ ಬಾ ನೀರ್ ಕುಡಿ, ತಂಗಿ ನೀರ್ ಕುಡಿ. ಏನಾತು? ಅಣ್ಣ ಯಾಕೋ ತಲೆ ಚಕ್ರ ಬಂದಂಗಾಗತ್ತಣ್ಣ. ಯಾಕ ತಂಗಿ ಏನಾಗ್ತಾವ ನಂಗ? ತಂಗಿ ಮನೆಗೆ ಹೋಗಿ ನಡಿ, ನಾಳ ನಡಿಯವ
ನಡಿ. ಲಕ್ಷ್ಮಿ, ಯಾಕೆ ಸುಮ್ಮ ಬಾಳ ದಿನಕ್ ಬಂದಿ? ಹಾ ಬರಾಕ ಆಗಿಲ್ಲ, ಮನ್ಯಾಗ ಕೆಲ್ಸ ಬಾಳ ಐತಿ. ಪೂಜೆ ಒಂದ್ ಇಟ್ಕೊಂಡಾರು, ಅದಕ್ಕ ಬರಾಕ್ ಆಗಿಲ್ಲ. ನಾಳೆ ನೀನು ಫಂಕ್ಷನ್ ಬಾ, ಅಣ್ಣನ್ ಕರ್ಕೊಂಡ್ ಬಾ. ಆಯ್ತು, ಬರ್ತೇನೆ. ಬಂದ್ರಣ್ಣ, ಬರ್ರಿ. ಬಂದಿವ್ ಸುಮ. ಆರಾಮ? ಆರಾಮಣ್ಣ, ನೀ ಅಣ್ಣ? ಹಾ ಆರಾಮದೇವ. ಪೂಜೆ ಇನ್ನ ಲೇಟಾ? ಹಾ ನಾ ರೆಡಿ ಆಗೈತಿ, ಬರ್ರಿ ಅಣ್ಣ ಒಳಗ. ರಾಹುಲ, ಇವ ನಮ್ಮ ಫ್ರೆಂಡ್ ರಾಹುಲ್ ನೋಡವಿ. ಹೌದಣ್ಣ, ಹಾ ನಮಸ್ಕಾರ ಅಣ್ಣ. ಆರಾಮಣ್ಣ? ಬಾ ಅಣ್ಣ. ಹಾವಿ. ಲಕ್ಷ್ಮಿ, ನೀರ್ ಕೊಡ್, ನಾ ಹೂವ ಹರಿತೀನಿ. ಹೊರಗ ಅಣ್ಣಾರ್ ಬಂದಾರ. ದೋಸ್ತ್ ಯಾರ ಮನೆ ಕರ್ಕೊಂಡ್ ಬಂದಿ? ಇದ ನಮ್ಮ ಫ್ರೆಂಡ್ ಅದಾಳ ಸುಮ, ಅವ್ರ ಮನಿನ ಅಂತ. ಅಂದ್ರೆ ಸುಮಾ ಲಕ್ಷ್ಮಿ ಫ್ರೆಂಡ್ ಅನಿಸ್ತು. ಅಣ್ಣ ಬರ್ಲಾ ಒಳಗ, ಇಲ್ಲೇ ನಿಂತೀರಿ? ಬರ್ರಿ ಒಳಗ. ಒಂದ್ 5 ನಿಮಿಷ ಬರ್ತೀವ. ಪೂಜೆ ಇನ್ನ ಸ್ಟಾರ್ಟ್ ಆಗಿಲ್ಲ. 5 ನಿಮಿಷ ಇನ್ನು 5 ನಿಮಿಷ ಇಲ್ಲೇ ಹೊರಗ್ ಕೊಡ್ತೀವಿ ತಗೋ. ಹೋ. ಮುಂಜಾನೆ ಎದ್ದ ಬಾರ ಅಂಗಡಿ ಹೋಗವನ್ನ, ನನಗ ಪೂಜೆಕ್ ಭಾತ್ ಹೇಳ ಬರೀ ಇದಾತು ಮಾರ. ಪೂಜೆ ಆತು, ಅದಾತು, ಬರೀ ಇದಾತು. ಏ ರಾಮು, ಏ ದೋಸ್ತ, ಎಲ್ಲಿ ಹೊಂಟ್ಯೋ? ನಮ್ ತಂಗಿ ಗೆಳ್ತಿದಾಳ ಸುಮಾ, ಒಬ್ನಾಗ ಏನು ಪೂಜೆ ಐತಿತ್ತ ಬಾ ಅಂದಾರ. ನನಗ ಪೂಜೆ ಕೇಳಿಲ್ಲ ಆಕಿ. ಮೈಂಡ್ ಇಚ್ಚಿಗಿಚ್ಚಿ ಹೊಡಿದಕ್ ಏನದ ಇದನ್ನ ಹೇಳೋದ್ ಬಿಟ್ಟ ನೋಡಿ. ಆಯ್ತಾಯ್ತಾಳ ದೋಸ್ತ್, ನಡೀತನ. ಏ ನಿಂದ್ರೋ ದೋಸ್ತ, ನಾನು ಬರ್ತನು. ದೋಸ್ತ, ನಂದು ಆಕಿದು ಲವ್ ಐತು. ಹಿಂಗಂದ್ರ ಲವ್ ಏನದ? ನೀ ಏನ್ LKG ಅದೇನ? ಲವ್ ಲೇ, ನಾ ಆಕಿ ಲವ್ ಮಾಡೀನಿ. ನಂದು ಆಕಿದು ಹಿಂಗೈತು. ಹಿಂಗಂದ್ರ ಏನು ದೋಸ್ತ? ದೋಸ್ತ ಏನು ನಿಂಗ್ ಗೊತ್ತಿಲ್ಲನ? ನಂದು ಆಕಿದು ಲವ್ ಐತಿ. ಲವ್ ಅಂದ್ರ ಗೊತ್ತಿಲ್ಲನ? ಸಾಲ್ಯಾರ ಕಲ್ತಿಲ್ವ ನೀ? ದೋಸ್ತ ನೀ ಬಾಳ ಮುಂದ್ ಹೋಗಿ ಬಿಡಪ್ಪ. ನನಗ್ ಬರೇ ಸೆರೆ ಒಂದ್ ಬಿಟ್ರೆ ಏನು ಗೊತ್ತಿಲ್ಲಪ್ಪ. ನಿನ್ಗೂ ಬಾ, ಜನರಲ್ ನಾಲೆಜ್ದಾಗ ತರ್ತಾನ ನಿಮ್ಗೂ. ನೋಡ್ಪಾ ದೋಸ್ತ, ಅಲ್ಲೆಲ್ರಿ ಕಿತ್ಬಿದು ಮಾಡಿ. ದೋಸ್ತ ನೀ ಹಾಕಿದಗಳು ದಾಟಂಗಿಲ್ಲ. ಯಾಕಂದ್ರ ಮತ್ ನಮ್ ತಂಗಿ ಕಡೆದು ನಾವ್ ಬಿಸ್ಬೋದಾಗಿತ್ತ. ಇಲ್ ಬಾರೋ ದೋಸ್ತ. ನೀರ್ ಮತ್ತ ಬಾರೋ ದೋಸ್ತ. ನೀ ಯಾಕೆ ಬಂದಿ? ನಾ ನಮ್ ದೋಸ್ತನ್ ಕೂಡ ಬಂದಾನಿ. ನಮ್ ತಂಗಿ ಮುಂದ್ ಹೇಳ್ಬೇಡವಾ, ನೀನ್ ಕರ್ಕೊಂಡ್ ಬಂದನತ್ತ ಮಾತೆ ಚಿಕ್ಕಂಗ್ ಬೀಳ್ತಾಳು. ಒಂದ ನಿಮಿಷ, ಫೋನ್ ಬತ್ತ. ಹಲೋ,
ಹಾವು ನಿಮ್ ಹುಡುಗಿರ್ ಬುದ್ಧಿನ ಇಷ್ಟಲ್ಲ ಏನ್ರ ನಾವ ಹೇಳ್ಕೊಂಡ ಮಾತಾಡ್ಸಕ್ ಬರೋದು ಎಲ್ಲೈತ ಹಾವ ಇಲ್ಲ ನಿಜವಾಗ್ಲೂ ಹಾವಿತ್ರಿ ನನ್ ಕಣ್ಣಾರ ನಾನೇ ನೋಡಿನ ಏ ದೋಸ್ತ ದೊಡ್ಡವ್ರ ಸವಾಸ್ ನಮ್ಗೆ ಯಾಕೋ ಅವ ಯಾರು ಗೊತ್ತಾನ ಪವನ್ ನನ್ನ ದೋಸ್ತ ಅದಾನ ಅವ ದೊಡ್ಡ ಬಿಸ್ನೆಸ್ ಮ್ಯಾನ್ ಅದಾನ ಅವನ ಸವಾಸ ನಿಂಗೆ ಯಾಕೋ ದೋಸ್ತ ಬ್ಯಾಡ ಬಾ ಹೋಗೋಣ ದೋಸ್ತ ನನ್ನ ಬಗ್ಗೆ ತಪ್ಪು ತಿಳ್ಕೊಳತಾರ ಅವ್ರ ಇರ್ಲಿ ಬಾ ದೋಸ್ತ ನಾ ಎಲ್ಲ ತೇಜ್ ಹೇಳ್ತಾನ ಇರ್ಲಿ ಬಾ ಬಾ ತಂಗಿ ಸ್ವಲ್ಪ ಇದು ಹೆಂಗೆ ಇರ್ತೈತಿ ಹೊಲ ಕೊಡುವ ಇಲ್ಲ ಅಣ್ಣ ಅಣ್ಣ ತಗೋ ಹಂಗೆ ಹಾಕೊಂಡೋಗಿ ಹಾಲು ಹಾಕ್ ಬಾ ನೀನ ಹಾಕ್ ಬಾ ನಾನು ಹೊಲ ಅಣ್ಣ ಹೋಗಿ ಹಾಕ್ಬಾಲ ಇಲ್ಲ ನಾ ಹೋಗಂಗಿಲ್ಲ ನೀನ ಹಾಕ್ ಬಾ ಸುಮ್ಮನೆ ಕಿರಿಕಿರಿ ಮಾಡ್ಬೇಡ ಲಕ್ಷ್ಮಿಗೆ ಆರಾಮ ಯಾರೇ ಇಲ್ಲ ನಾನ ಹಲ್ಯಾಕ್ ಬರ ಪಾಪ ಆಕಿ ಮೊದ್ಲ ಆರಾಮಿಲ್ಲ ಲಕ್ಷ್ಮಿ ತಂಗಿ ಹಾಲಿಗೆ ಇಟ್ಟಿಸ್ತಾ ಇಲ್ಲ ನಾನು ಹಾಕಿ ಬರ್ತೀನಿ ಹಾಲು ಹೋಗಿ ಮೊದ್ಲ ನಿಂಗೆ ಆರಾಮಿಲ್ಲ ಬಾ ಅಣ್ಣ ನಾನ ಹಾಕ್ ಬರ್ತೇನೆ ಬಿಡ ಹೆಂಗಿದ್ರು ಹಾಲಿನ ರೊಕ್ಕ ಇಸ್ಕೋಬೇಕಾ ಮನ್ಯಾಗ ಸಂತಿನೂ ಇಲ್ಲ ನಾನ ಹಾಲ್ ಹಾಕಿ ರೊಕ್ಕ ಇಸ್ಕೊಂಡ್ ಬರ್ತೇನಿ ಇಲ್ಲಿ ನಿಂಗೆ ಆರಾಮಿಲ್ಲ ಹೋಗ್ ನಾ ಹಾಕಿ ಬರ್ತೀನಿ ಬೇಡಣ್ಣ ನಾನ ಹಾಕ್ ಬರ್ತೇನೆ ತಂಗಿ ನಿನ್ ಮೊದ್ಲ ಆರಾಮಿಲ್ಲ ಹೋಗು ಅಣ್ಣ ನಾ ಆರಾಮ ಅದೇನಿ ನಾನು ಹೋಗಿ ಹಾಲ್ ಹಾಕ್ ಬರ್ತೇನೆ ನಿಮ್ ಮನ್ಯಾಗ ಇರ ತಂಗಿ 100 ರೂಪಾಯಿ ಖರ್ಚಿಗೆ ಅದ ಅಂತ ಅಣ್ಣ ಹಾಲ್ ಹಾಕಿ ರೊಕ್ಕ ಇಸ್ಕೊಂಬಂದ್ ಕೊಡ್ತೇನಿ ತಂಗಿ ಅವ್ವಾನು ನಮ್ನ ಬಿಟ್ಟು ಹೋದ ಈಗೆಲ್ಲ ನನಗ ಎಲ್ಲ ನೀನವ ನನಗ ಅಣ್ಣ ನೀ ಯಾಕೆ ಹಂಗ ತಿಳ್ಕೊತಿ ನಾನಿನ್ನ ಅಣ್ಣನ್ ಗತೆ ನೋಡಾತಿಲ್ಲ ನನ್ ತಂದಿ ಗತೆ ನೋಡಾತೇನೆ ನನ್ಗೇನಾದ್ರೂ ನಾ ನಿನ್ ಮುಂದೆ ಹೇಳ್ಬೇಕಲ್ಲ ನೀ ಯಾಕೆ ಬೇಜಾರಾಕಿ ನಾ ಮಾಡೋದ ಎಲ್ಲ ನಿನ್ ಸಂಬಂಧನ ಮಾಡ್ತೇನೆ ಯಾವ ಕಾರಣಕ್ಕೂ ಬೇಜಾರ್ ಆಗ್ಬೇಡ ಅಣ್ಣ ನಿಮ್ ಮನ್ಯಾಗ ಇರ ನಾ ಹಾಲ್ ಹಾಕ್ ಬರ್ತೇನಿ ಹೋಯ್ ದೇವ್ರೆ ನಮ್ ತಂಗೇಟ್ ಬುದ್ಧಿ ನನಗಿಲ್ಲಲ್ಲ ತಲೆ ಒಂದು ಹೊಡ್ಲಾಕತ್ತೈತಿ ರೊಕ್ಕ ಕೇಳ್ರ ತಂಗಿ ಹಾಲು ಹಾಕಿ ಮಾರಿ ತಂದು ಕುಡಕ್ಕೆ ಯಾವಾಗ ಇವ್ರಿಗೆ ಕುಡಿಬೇಕು ಅನ್ಸೈತಿ ಬೆಬ್ಬ್ಯಾಗ್ರೆ ಇಟ್ಟಿರ್ತಾರ ರೊಕ್ಕ ಒಂದೇಲಿ ಇಡ್ತಾಳೋ ಏನೋ ರಾಬಾಟ್ರಿ ಹಸದತ್ತಿ
ಥ್ಯಾಂಕ್ಸ್ ರೀ ನಮ್ಮ ಹುಡುಗನ ಸೇವ್ ಮಾಡಿದ್ದಕ್ಕೆ. ನಿಮ್ಮ ಇಬ್ಬರ ಜೋಡಿ ಚಲೋ ಐತಿ. ಅವರ ಹಾಲ್ ತಗೋರಿ. ಹಾಲಿಂದ್ರ ಕಡಿ ಅವರಿಗೆ ಹಾಲ್ ಹಾಕಿ ಹೋಗಿನ ಅಂತ ಹೇಳ. ಅಣ್ಣ ಹೋ ಮನೆಗೆ ಹೋ. ಅಣ್ಣ ಹಂಗಲ್ಲ, ಅವನ್ ಸಂಬಂಧ ಬೇರೆದವ್ರ ಕಡೆ ಸಾಲ ಮಾಡೀನಿ. ನೀನ ರೊಕ್ಕ ಇಸ್ಕೊಂಡ್ ಹೊಂಟ್ರ ಈ ಹಾಲಿನಿಂದನ ಜೀವನ ನಡ್ಸತೀನಿ. ನೀ ಹಿಂಗ್ ತಗೊಂಡ್ ಹೊಂಟ್ರ ನಾವಿಬ್ರು ಮಂದಿ ಹೆಂಗ್ ಜೀವನ ಮಾಡ್ಬೇಕು ಹೇಳ? ಯಾರ ಸಂಬಂಧ ಮಾಡಿ? ಅವನ್ ಸಂಬಂಧ ಮಾಡಿ, ನನ್ನ ಸಂಬಂಧ ಮಾಡಿ? ಅಣ್ಣ ಅಣ್ಣ ಹೇಳೋದ್ ಕೇಳ. ಯಾರದಿರಿ? ಹಾಲ್ ತಗೋಬರ್ರಿ. ನಿಂದ್ರಿ. ಲಕ್ಷ್ಮಿ ಅವ್ರ, ನನ್ನ ಬಗ್ಗೆ ನೀವು ಬಹಳ ತಪ್ಪು ತಿಳ್ಕೊಂಡ್ರಿ. ಅಲ್ಲಿ ಹಾವು ಬಂದಿದ್ದ ನಿಜಾನ, ಆದ್ರೆ ಅದ್ ನಿಮ್ಗೆ ನೋಡೋಟಕ್ಕೆ ಹೋಗ್ಬಿಟ್ಟಿತ್ತದ. ನನ್ನ ಬಗ್ಗೆ ನಿಮ್ಗೆ ಒಂದಿಲ್ಲ ಒಂದಿನ ಅರ್ಥ ಆಗ್ತೈತಿ. ನಿಂದ್ರಿ. ನನ್ನ ಬಗ್ಗೆ ನೀವು ಏನೂ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರ ಇವತ್ತು ಸಾಯಂಕಾಲ ಪರಮಾನಂದ ದೇವಸ್ಥಾನ ಬಳಿ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಬರ್ತೀರಾ? ಲಕ್ಷ್ಮಿ ನಿಂದರ. ಹೇಳ್ಸಮ್ಮ. ಅಲ್ಲೇ ನಮ್ಮ ಮನೆಗೆ ಪೂಜೆಗೆ ಬಂದಿದ್ದಲ್ಲ ನೀನ, ಖರೇನ ಹಾವಿತ್ತು. ಆ ನನ್ನ ಬಗ್ಗೆ ನೀ ಬಾ ತಪ್ಪು ತಿಳ್ಕೊಂಡಿ. ಅವತ್ತೆಲ್ಲರೂ ನೋಡಿದ್ರು ನಮ್ಮ ಓಣ್ಯಾನವ್ರ ಹಾವು ಖರೇನ ಇತ್ತು. ತಪ್ಪು ಬಾ ತಿಳ್ಕೊಂಡಿನಿ ಅನ್ನ ಸಂಬಂಧ. ಹೌದಾ? ಮೊನ್ನೆ ಅನ್ನಕ್ಕೆ ಬಡ್ದಲ್ಲ, ಬಡಿಬಾರ್ದಾಗಿತ್ತು ನೀ. ಪವನ ನನ್ನ ಫ್ರೆಂಡ್ ಅದಾನ, ಭಾಳ ಒಳ್ಳೆಯವ್ರು ಅದಾರ ಅವ್ರಿಬ್ರು. ಲಕ್ಷ್ಮಿ ಅವ್ರು ಆ ಥರ ಇಲ್ಲ, ಭಾಳ ಒಳ್ಳೆಯವ್ರು ಅದಾರ. ಆ ಥರ ಇದ್ರೆ ನಮ್ಮ ಮನೆಗೆ ಕರಿತಿದ್ದೀವಲ್ಲ ನಾ. ಅದು ಹಾವು ಬಂದಿದ್ದು ನಿಜಾನ ಐತಿ ಲಕ್ಷ್ಮಿ. ಲಕ್ಷ್ಮಿ ನೀ ಹೋಗಿ ಅವ್ರಿಗೆ ಸಾರಿ ಕೇಳಿದ್ರಾಗ ನಿಂದೇನು ತಪ್ಪಿಲ್ಲ. ಹೋಗಿ ಸಾರಿ ಕೇಳ. ಸರಿ, ನಾ ಬರ್ತೀನಿ. ಆಯ್ತು, ಮತ್ ಬಾ ಮನೆ ಕಡೆ. ನನ್ನ ಬಗ್ಗೆ ನಿಮ್ಗೆ ಒಂದಿಲ್ಲ ಒಂದಿನ ಅರ್ಥ ಆಗ್ತೈತಿ. ನೀ ಹೋಗಿ ಅವ್ರಿಗೆ ಸಾರಿ ಕೇಳಿದ್ರಾಗ ನಿಂದೇನು ತಪ್ಪಿಲ್ಲ. ಹೋಗಿ ಸಾರಿ ಕೇಳು. ಲಕ್ಷ್ಮಿ, ಲಕ್ಷ್ಮಿ ತಂಗಿ. ತಂಗಿ
ಹಾ ಅಣ್ಣ ಬಂದೆ. ಅಣ್ಣ ಮತ್ ಕೊಡು ಬಂದಿ. ರೊಕ್ಕ ಇದ್ರ ಸಂಬಂಧ ಇಸ್ಕೊಂಡ್ ಹೋಗ್ಯೇನ? ತಂಗಿ ಸುಮ್ಮನೆ ಹೊಂಟಿನಿ, ಬಸ್ಸೇ ಬಿಡ್ತಾ ನಾನು ಕುಡಿಸಿ ಕಳಿಸಿದ್ ನೋಡ. ಅಣ್ಣ ನನ್ ಮೇಲೆ ಹನಿ ಮಾಡಿದ್ದೆಲ್ಲ ನೀ ಕುಡಿಯೋದಿಲ್ಲ ಅಂತ ಹೇಳಿ ಯಾಕೆ ಕುಡಿ ಬಂದೆ? ಅವ್ರು ಕುಡ್ಸಾರ ಅಂತ ಹೇಳಿ ಕುಡಿದು ಬರೋದ? ನೀ ಹೊಂಟಿ ಇದನ್ನ ನಾನು ನಂಬಂಗಿಲ್ಲ ತಂಗಿ. ನಿನ್ನ ಮೇಲೆ ಹಾನಿ ಮಾಡಿನ ಕರೆ ಆದ್ರೂ ನನಗೇನೂ ಆಗೋದಿಲ್ಲ ತಂಗಿ, ಏನೂ ಆಗೋದಿಲ್ಲ ನನಗೆ. ಅಣ್ಣ ಕುಡಿಬೇಡ ಅಂದ್ರು ಯಾಕೆ ಕುಡ್ದಿ? ತಂಗಿ ಎಲ್ಲರ ಮುಂದೆ ನಿನ್ನ ಕೈ ಹಿಡಿ ಜಗ್ಗಲ್ಲ, ಅವನು ಒಟ್ಟ ನಾ ಬಿಡುದಿಲ್ಲ. ಅಣ್ಣ ನಾ ಹೋಗಿ ಒಗ್ಯಾನ ಹೊಕ್ಕೊಂಬರ್ತೇನಿ. ಯಾವಾಗ ಬರ್ತಾಳು? ಲಕ್ಷ್ಮಿ ಅವರ, ನೀವು ಬರ್ತಿರಲ್ಲ ಅಂತ ತಿಳ್ಕೊಂಡಿದ್ದೆ. ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಬಂದ್ರಲ್ಲ, ಥ್ಯಾಂಕ್ಸ್. ಇರ್ಲಿ ಬಿಡ್ರಿ, ನಾ ನಿಮ್ಗೆ ಮೊದಲ ಸಾರಿ ಕೇಳಕ್ ಇಷ್ಟಪಡ್ತೀನಿ ರೀ. ಯಾಕೆ ಸಾರಿ ಕೇಳತ್ತೀರಂತ ಅರ್ಥ ಆಗಿಲ್ಲ. ನಿಮ್ಮ ಬಗ್ಗೆ ನಂಗೆಲ್ಲ ಗೊತ್ತಾಯ್ತು ರೀ. ಯಾಕಂದ್ರೆ ಸುಮಾ ಎಲ್ಲಾನು ಅಲ್ಲಿ ನಡೆದಿದ್ದ ಘಟನೆ ಎಲ್ಲಾನು ನಂಗೆ ಹೇಳಿದ್ಲ. ಅದಕ್ಕಾಗಿ ನಿಮ್ಮ ನೋಡಕ್ಕಂತ ಸಾರಿ ಕೇಳಕ್ಕೆ ಬಂದೀನಿ. ಗೊತ್ತದಲ್ಲ, ಅಷ್ಟು ಸಾಕು. ನನಗೆ ಹೇಳಿದ್ವಿ ನಿಮ್ಮ ಮೊದಲು ನಂದೇನು ತಪ್ಪಿಲ್ಲ ಅಂತೇಳಿ, ಆದ್ರೂ ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ರಿ. ಈಗ ನನಗೆ ಸಂತೋಷ ಆಯ್ತು ರೀ. ನಾ ನಿಮ್ಗೆ ಹೊಡೆದಿದ್ದಕ್ಕೆ ಸಾರಿ ಕೇಳಾಕತ್ತೀನಿ ರೀ. ನಿಮ್ಗೆ ಹೊಡೆದಿದ್ದಕ್ಕೆ ನನ್ನಿಂದ ಭಾಳ ತಪ್ಪಾಗೈತಿ. ಏನರ ತಪ್ಪಾಗಿತ್ತಂದ್ರೆ ನಂಗೆ ಕ್ಷಮಿಸ್ರಿ. ಅಯ್ಯಯ್ಯೋ ಪರವಾಗಿಲ್ಲ ಬಿಡಿ, ನನ್ನ ಬಗ್ಗೆ ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕ್ರಿ. ಆಯ್ತು ರೀ, ನಾ ಬರ್ತೀನಿ. ನಿಂತ್ಕೋರಿ, ನಾನು ನಿಮ್ಗೆ ಏನೋ ಒಂದು ಹೇಳ್ಬೇಕ್ರಿ. ನಿಮ್ಗೆ ನಾ ಇಷ್ಟಪಡಾಕತ್ತೇನೆ ರೀ. ಫಸ್ಟ್ ಟೈಮ್ ನೀವು ನಂಗೆ ಮಾತಾಡಿದ್ರಲ್ಲ, ತುಂಬಾ ಏನೋ ಒಂಥರ ಸಂಕೋಚ ಅನಿಸ್ತ್ರಿ. ಆಮೇಲೆ ನಿಮ್ಮ ಮಾತು, ನಿಮ್ಮ ನಡವಳಿಕೆ, ನಿಮಗಿರೋ ಸ್ವಾಭಿಮಾನ ನಂಗೆ ಭಾಳ ಇಷ್ಟ ಆಯಿತು. ನಾನು ನಿಮ್ಗೆ ಮನಸಾರ ಇಷ್ಟಪಡ್ತಾ ಇದ್ದೀನಿ ರೀ. ಆದರೆ ನಿಮ್ಗೆ ಮದುವೆ ಆಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ನಾನು ಪ್ರೀತಿ ಒಪ್ಕೋತೀರಿ? ಏನು ಹೇಳತ್ತೀರಿ ನೀವು? ನಿಮ್ಮ ಮೇಲೆ ಪ್ರೀತಿ ಆಗಲಿ ಯಾವುದೇ ಭಾವನೆ ಆಗಲಿ ಯಾವುದೂ ನನಗೆ ಬಂದಿಲ್ಲ. ನಾವು ದುಡ್ಕೊಂಡು ತಿನ್ನೋರು.
ನಿಮಗ ನಮಗ ಯಾವ ರೀತಿಯಿಂದ ಹೊಂದಾಣಿಕೆ ಆಗಲ್ಲ. ನನ್ನ ಮನಸ್ಸಿನಾಗ ಯಾವುದೋ ಪ್ರೀತಿ ಆಗಲಿ ಯಾವುದೂ ಏನೂ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಕೂಲಿ ಮಾಡೋರು ನಾವೆಲ್ಲಿ ನೀವೆಲ್ಲಿ, ನಿಮಗ ನಮಗ ಹೊಂದಾಣಿಕೆ ಆಗ್ಬರಲ್ಲ. ಆದ್ರೆ ಯಾವುದು ನೋಡಿ ನಾನು ನಿಮ್ಗೆ ಇಷ್ಟಪಟ್ಟಿಲ್ಲ, ನಿಮ್ಮ ಒಳ್ಳೆತನ ನೋಡಿ ಇಷ್ಟಪಟ್ಟಿದ್ದೀನಿ ನಾನು. ಪರವಾಗಿಲ್ಲ, ನಾನು ನಿಮ್ಗೆ ಇಷ್ಟಪಟ್ಟಿದ್ದೀನಿ, ನನಗೆ ಒಪ್ಕೋತೀರಾ? ಯಾವ ಕಾರಣಕ್ಕೂ ನಿಮ್ಮ ಪ್ರೀತಿ ನನಗೆ ಒಪ್ಕೊಳಕ್ಕಾಗೋದಿಲ್ಲ. ಲಕ್ಷ್ಮಿ ಅವ್ರ ನಿಂದ್ರಿ, ನಾ ಹೇಳದ್ ಕೇಳ್ರಿ. ಯಾಕೆ ನಿಂತಾನಿಲ್ಲ? ಏ ದೋಸ್ತ, ಏನ್ ಮಾಡತ್ತಿ ಇಲ್ಲಿ? ಪವನ್ ಯಾಕೆ ಬಂದಿಲ್ಲಿ? ಏನ್ ದೋಸ್ತ ನೀ ಈ ಕಡೆ? ಏನಿಲ್ಲ, ತೋಟಕ ಕಡೆ ಹೋಗಿದ್ನಿ, ಸ್ವಲ್ಪ ಕೆಲ್ಸ ಇತ್ತು. ನೀ ಹಿಂಗ್ ನಿಂತಿ? ಏನಿಲ್ಲ, ಸುಮ್ ಬಂದಿದ್ನಿ. ಸರಿ, ನಾ ಬರ್ತೀನಿ, ಹೋಗ. ದೋಸ್ತ ಇರ್ಲಿ ಬಾರೋ, ಇಲ್ಲೇ ಒಂದ್ ರೌಂಡ್ ಹೋಗಿ ಬರ್ನು, ಕೆಲ್ಸ ಐತಿ. ಸರಿ. ಲಕ್ಷ್ಮಿ, ಏ ಲಕ್ಷ್ಮಿ, ಟೈಮ್ ಎಷ್ಟಾಯ್ತು? ಗ್ಯಾನ್ ಹೋಗಲಕ್ಕ ಹೋಗ್ಯಾಳ, ಯಾವಾಗ ಬಂದೇ ಇಲ್ಲ. ಏನೇನ ಟೈಮ್ ಎಷ್ಟಾಗೈತಿ? ತಂಗಿ, ಟೈಮ್ ಎಷ್ಟಾಗೈತಿ? ಎಲ್ಲಿ ಹೋಗಿದ್? ಏನಿದೆ? ಅಣ್ಣ ಒಂದು ಸ್ವಲ್ಪ ತಡ ಆತ. ಚೆನ್ನಾದ ಹೋಗ. ಬೇರೆ ಅಂದಿದ್ದು ಎಲ್ಲಿ ಹೋಗಿದ್ದು? ಏ ಹೋಗ್ಲಿ ಬಿಡಪ್ಪ, ನಮ್ಮ ತಂಗಿ ಮ್ಯಾಲ ಡೌಟ್ ಬಿಡಿಬಾರ್ದು. ನನ್ನ ಬಂಗಾರದಾಳಾಕಿ. ತಂಗಿ, ಸ್ವಲ್ಪ ಕೆಲಸ ಐತೆ, ಹೋಗಿ ಬರ್ತಾನೆ. ಯಾಕಣ್ಣ ಎಲ್ಲ ಹೊಂಟಿ? ಹಾಂ, ಬಸ್ಸ ನನ್ನ ಕಡೆ 500 ರೂಪಾಯಿ ಇಸ್ಕೊಂಡಾನ, ಕೊಡೋವಲ್ಗೇನ ಒಟ್ಟ. ಅದಕ್ಕೆ ಹೋಗಿ ಒಂದು ಇಸ್ಕೊಂಡ್ ಬರ್ತೀನಿ. ನಾವು ಕೊಡಾಕ ನಿಂಗೆಲ್ಲ ರೊಕ್ಕ ಬಂದವನ್ನ? ಮನೆ ಹಾಲಿನೂ ಬಂದಿದ್ದು, ಅವಂಗ ಕೊಟ್ಟು ಬಿಟ್ಟಿನಿ. ಕೊಡೋವಲ್ಗೇನ 1 ತಿಂಗಳಾತ. ಅಣ್ಣ, ಮನ್ಯಾಗ ಸಂತಿ ಅದು ಏನಿಲ್ಲ ಮಾಡಾಕ. ರೊಕ್ಕ ಇಸ್ಕೊಂಡ ಸಂತಿ ಮಾಡ್ಕೊಂಡ್ ಬಾ. ಬರ್ತೀನಿ, ಜಲ್ದಿ ಬಾ. ಬರ್ತೀನಿ ತಂಗಿ. ಏ ಬಸ್ಸು, ಏನ್ ಮಾಡತಿ? ಏ ಬಾರೋ ರಾಮು, ಎಲ್ಲಿದ್ದ 2 ನಿಮಿಷ ಏನ್ ಭೇಟಿನೇ ಇಲ್ಲ. ಏನ್ ದೋಸ್ತ ಇಲ್ಲೇ ಅದನು, ಮನೆಯವ್ರು ರೊಕ್ಕ ಇಸ್ಕೊಂಡ್ ರೊಕ್ಕ ಕೊಡು. ಹೌದು, ನಾನು ಇನ್ನೂ ಕೊಡೋದೈತಿ. ಕೊಡು ದೋಸ್ತ, ಇದ್ರ ನನಗೆ ಭಾಳ ಕೊಳೆ ಮ್ಯಾಗ್ಯಾವು. ತಗೋರೋ ದೋಸ್ತ, ಭಾಳ ದಿವಸ ಅದು ಕೊಟ್ಟಿಲ್ಲ ನಾನು ನಿನ್ಗೆ. ನಾನು ನೆಂಪ ಇಲ್ಲ ದೋಸ್ತ, ಕೇಳಿ ಬೇಷ್ ಮಾಡಿದ್ದು ದೋಸ್ತ. ನೋಡಿ ಹೆಣಸ್ಕೊಂಡು 500 ಅದಾವ್ದ ದೋಸ್ತ. ಗಾಡಿ ಅಟ್ಟ ಹೊಲ್ಸಿಡದತ್ ಬಾಪ, ವರ್ಷಾತಿದ್ನಿ. ಹಾ ದೋಸ್ತ, ಕ್ವಾಟ್ ಪಾಡಾತಪ್ಪ, ನಾವು ಕೊಳೆ ಮ್ಯಾಗಿದ್ದು ನನಗೆ. ಅದಾವ ದೋಸ್ತ? ಅದಾವ. ಏ ದೋಸ್ತ, ಅಂದ್ರೆ ತೆಲಿನ ಹಿಡ್ದೈತಿ, ಹೋಗೋಣ ನಡಿ ಅಟ್ಟ. ಏ ದೋಸ್ತ ಬ್ಯಾಡಪ್ಪ, ಆ ಕಡೆ ಬರಂಗಿಲ್ಪ ದೋಸ್ತ. ನಮ್ಮ ತಂಗೆಲ್ಲ ವಾರನ್ ಭಾಳ ಮಾಡ್ಯಾಳು, ಭಾಳ ಬೀತಾಳಾಕಿ. ಆ ಕಡೆ ದಾರುಕ ಅಂಗಡಿ ಕೈ ಮುಗಿದು ಬಿಡ್ತೀನಿ ಬಾ. ಏ ದೋಸ್ತ, ಮೊದ್ಲಿಂಗತೆ ಇಲ್ಲ, ಡ್ರಿಂಕ್ಸ್ ಬೇರೆ ಬಂದಾವು, ನಾತದ ಏನಿಲ್ಲ, ನಡಿ ಹೋಗಿ ಬರ್ನು. ಮಾರೋ ದೋಸ್ತ. ಏ ದೋಸ್ತ ಬ್ಯಾಡು, ನಾ ಹೇಳ್ತೀನಿ ಕೇಳೋ ದೋಸ್ತ. ಕುಡಿದು ಬಿಟ್ಟು ನಮ್ಮ ತಂಗಿ ದೋಸ್ತ ಬಾ, ಹೋಗುನು ಬಾ. ತಗೋರೋ ದೋಸ್ತ, ತಗೋರ್ ತಂದಿಟ್ಟೇನಿ. ಬ್ಯಾಡು ದೋಸ್ತ, ನಮ್ಮ ತಂಗಿ ನಿಷೇಧ ಏರ್ತಿದ್ ಗೊತ್ತಾತಂದ್ರ ಮಾತು ಸುಮ್ಮನೆ ಜಗಳ ತಗೊಂಡಿರ್ತಾಳ. ಏ ದೋಸ್ತ, ಇಲ್ಲಿ ತಗೋರು, ಇದ ನಾತು ಬರಂಗಿಲ್ಲ ಏನು ಇಲ್ಲ. ತಗೋ ದೋಸ್ತ, ನೀನು ಸಂಬಂಧ ತಂದಣ್ಣ ಮತ್ತೆ ನಾತ್ ಬರೋದಿಲ್ಲ. ಇಲ್ಲ ಓ ದೋಸ್ತ, ಒಟ್ಟ ಸುಮ್ ಕುಡಿ ಹೇಳ್ತಾನ. ತಗೋ ನೀರ್ ಹಾಕ್, ನಂಗಸ್ ನೀರ್ ಹಾಕ್. ನೋಡಪ್ಪ, ಮತ್ತೆ ನೀನ್ ವಿಶ್ವಾಸ ಮಾಡಿ ಕುಡಿತೀನಿ. ಏನು ಕುಡಿ ಓ ದೋಸ್ತ, ಏನು ಇಲ್ಲ. ಚೇಸ್.
ದೋಸ್ತ ಸಾಕಿನ್ ಹೇಳೇನು ಹೋಗೋಣ. ಏ ದೋಸ್ತ ಕೊಂಡ್ರಿ ಎಲ್ಲಿ ಅದಕ್ಕೆ ಆಗಲೇ ರೊಕ್ಕ ಕೊಡಿದ್ದೆ ಏನ್ ದಂಡಿಗೆ ಹತ್ತಿಲ್ಲ ಆಗಲೇ ರೊಕ್ಕ ಕೊಡ್ಲಿ ಹೋಯ್ದು ಇನ್ನೊಂದು ತರ್ತಾನ. ಏ ದೋಸ್ತ ಇದೇ ರೊಕ್ಕ ಕೊಡುದು ಇದೇ ಕೊಟ್ಟಿದ್ದಿ ಮಾತು ಬೇಡ ಆಯ್ತು ಏನ? ಏನೋ ದೋಸ್ತ ಈ ಕೊಚ್ಕೊಂಡ್ಮೇಲೆ ನಂಬಿಕೆ ಇಲ್ಲ ಏನ್ ನಂಗೆ. $500 ತ ನಮ್ಮ ತಂಗಿ ಬೈತಾಳಪ್ಪ ಮನ್ಯಾಗ ಸಂತಿಲ್ಲ ಹೇಳ ಇದೇ ರೊಕ್ಕ ತೊಗೊಂಡ್ ಸಂತಿ ಮಾಡಂದಾಳು ಮತ್ ನೀನ ಬೇಡ್ಲಾತಿವನ. ಏ ಎಲ್ಲಿ ತಂಗಿ ಕೊಲ್ ರೊಕ್ಕ ಕೊಲ್. ದೋಸ್ತ ಹಂಗ ಮಾಡ್ಬೇಡ. ಏ ಇಲ್ಲ ದೋಸ್ತ ಇನ್ಯಾರು ತಗೊಂಬರ್ಮ ಬ್ಯಾಡ ಎಲ್ಲ ರೊಕ್ಕ ತರ್ತಾನ. ಏ ಬಾರೋ ದೋಸ್ತ ಬೇಡ. ಏ ದೋಸ್ತ ಬ್ಯಾಡ ದೋಸ್ತ ನಮ್ಮ ತಂಗಿ ಬೈತಾಳ ಬ್ಯಾಡ ಬಾರೋ ದೋಸ್ತ. ರಾಮು ನಾವೊಂದ್ ಮಾತು ಹೇಳ್ತಾನು ನೀ ತಪ್ಪು ತಿಳ್ಕೊಂಗಿಲ್ಲ ಅಂದ್ರ ಹೇಳು ದೋಸ್ತ ಏನ್ ಹೇಳ? ಮೊನ್ನೆ ಅತ್ಲೆ ಅಲ್ಲಿ ರಾಹುಲ್ನ ಜೋಡಿ ನಿಮ್ ತಂಗಿ ನಿಂತಿದ ನನ್ನ ಕಣ್ಣಾರೆ ನೋಡೇನಿ. ಏನ್ ಹೇಳತ್ತಿದೇವ್ ನೀ? ನಮ್ಮ ತಂಗಿ ಸೀತೆ ಅಷ್ಟೇ ಪವಿತ್ರವಾದವಳು. ನನ್ನ ತಂಗಿ ಬಗ್ಗೆ ನಿನಗೇನ್ ಗೊತ್ತು? ಇದ್ದಕ್ಕಿದ್ದಂಗೆ ಹೇಳ್ರ ಎದ್ದು ಬಂದೆ ಎದೆ ಗೊದ್ರಂತೆ ತೆಗಿ. ಏಯ್ ನೀ ಎಲ್ರ ಹೇಳಿದ ಖರೆ ಇತ್ತಂದ್ರ ಅದನ್ನ ನೋಡ್ತಾನ. ಲಕ್ಷ್ಮಿ ಬಾ, ಏನ್ ಮಾಡತ್ತಿ? ಏನಿಲ್ಲ ಅಕ್ಕಿ ಹಸ್ ಮಾಡತ್ತಿದ್ನಿ. ಹೌದಾ, ಆಯ್ತು ತಗೋ ನಾ ಹೋಗ್ತೇನೆ. ಸುಮಾ ನಿಂದ್ರ ಏನಾತ? ನಾನ್ ನಿಂಗೆ ಏನೇ ಹೇಳ್ಬೇಕ. ಏನ್ ಹೇಳ? ಅದ ಹೆಂಗ್ ಹೇಳ್ಬೇಕಂತ ಹೇಳಿ ನಂಗೆ ಗೊತ್ತಾಗತ್ತಿಲ್ಲ. ಹೇಳ ಬಾ, ಕುಂದ್ರುನು ಮಾತಾಡು. ಲಕ್ಷ್ಮಿ ಏನ ಹೇಳ್ತೀನಂದಲ್ಲ ಹೇಳ. ಸುಮಾ ಹೆಂಗ್ ಹೇಳ್ಬೇಕ ನಂಗೆ ಗೊತ್ತಾಗತ್ತಿಲ್ಲ. ನೀ ಹೇಳಿದೆಲ್ಲ ಅವ್ರಿಗೆ ನಾ ಸಾರಿ ಕೇಳಕ್ ಹೋಗಿದ್ನಿ. ಸಾರಿನೂ ಕೇಳಿದೆ, ಆದ್ರ ಅವ್ರ ನನ್ ಲವ್ ಮಾಡತ್ತಾನಂತ ಹೇಳಿದ್ರ. ಎಲ್ಲಾ ಸುಳ್ಳು ಹೇಳತ್ತೀನಿ, ನನ್ನ ಜೋಕ ಮಾಡತ್ತೀನಿ. ಇದೆಲ್ಲ ನಂಬಂಗೆ ಇಲ್ಲ ನಾ ನಿಜ ಹೇಳತ್ತೀನಿ. ನಿಜವಾಗ್ಲೂ ನಾ ಅವ್ರಿಗೆ ಸಾರಿ ಕೇಳಕ್ ಹೋದಾಗ ನಂಗೆ ಆ ಮಾತು ಹೇಳಿದ್ ನಿಜಾನ ಐತಿ. ಆದ್ರೆ ಅವ್ರಿಗೆ ಏನ್ ಹೇಳ್ಬೇಕಂತ ಹೇಳಿ ನನಗೆ ಗೊತ್ತಾಗ್ಲಿಲ್ಲ. ಅವ ಬೆಂಗಳೂರಿನಾಗ ಜಾಬ್ ಮಾಡ್ತಾನ, ಹೋಗಿ ಹೋಗಿ ನಿನ್ ಲವ್ ಮಾಡ್ತಾನ. ಹಾಗ ಹುಚ್ಚಿ ಏನ್ ಹೇಳಾತಿ? ಏ ಸುಮಾ, ನಾನ್ ನಿಜ ಹೇಳಾತನ, ಸುಳ್ಳು ಹೇಳಾಕತ್ತಿಲ್ಲ. ಖರೇನು ನಂಗ ಅಂದಾನ. ನಾ ಅವ್ರಿಗೆ ಒಂದ್ ಬಿಟ್ಟು 2 ಸಲ ಕೇಳೇನಿ. ನಾ ನಿಜಾನ ಹೇಳಾತನ ಸುಮಾ, ನಾ ಖರೇನು ಸುಳ್ಳು ಹೇಳಾತಿಲ್ಲ. ಅವ್ರ ಮುಂದೆ ನಂಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ಲಾರ್ದಕ್ಕ ನಾ ಹಂಗ ಮನಿಗ್ ಬಂದಿನಿ. ನೀ ಇಷ್ಟ ಹೇಳಾತಿ ಅಂದ್ರ ನಾ ನಂಬ್ತಿನ್ಲೇ ನಿನ್ನ. ಆದ್ರ ಸುಮಾ ನಂಗೆ ಯಾಕೋ ಸರಿ ಅನ್ಸಾತಿಲ್ಲ. ಅವ್ರೆಲ್ಲಿ ನಾನು ಎಲ್ಲಿ? ಒಂದೇ ಮಾತ, ಅವನು ನಾ ಕಳ್ಕೊಂಡೇನಿ. ಅಣ್ಣ ನೋಡಿದ್ರೆ ಹೆಂಗಂದ, ನಾಳೆ ನಂಗೆ ಜನ ಹೆಂಗಂತಾರ ಒಂದ್ ಸ್ವಲ್ಪರೇ ವಿಚಾರ ಮಾಡಿ, ಅದೆಲ್ಲ ವಿಚಾರ ಮಾಡಿ ಅವ್ರಿಗೂ ನನಗೂ ಸಂಬಂಧ ಯಾವ ಕಾರಣಕ್ಕೂ ಆಗೋದಿಲ್ಲ. ನನ್ನ ಅಂತ ಮನಸ್ಸು ಬಂದ್ ನೀನು ಯಾವುದೂ ಇಲ್ಲ. ಬೇಡ, ನನ್ನ ಜೀವನ ಹಿಂಗೈತಿ. ಅವ್ರೆಲ್ಲೋ ನಾ ಎಲ್ಲೋ ಹೊಂದಂಗಿಲ್ಲ. ಯಾಕೆ ವಿಚಾರ ಮಾಡ್ತಿ? ನಿನ್ ಒಳ್ಳೆ ಮನ್ಸಿಗೆ ಎಲ್ಲ ಒಳ್ಳೇದ ಆಕೈತಿ. ನಮ್ಮ ತಂಗಿ ಬಗ್ಗೆ ಏನೇನು ಕೆಟ್ಟ ಹೇಳ್ತಾನೆ. ನಮ್ಮ ತಂಗಿ ಹೆಂಗದ ನನಗೆ ಬರ್ತೈತಿ. ಅಲ್ಲಿ ಹೋಗಿ ಜಗಳ ತೆಗೆದು ಮಾಡಬಾರ್ದು. ಮನೆಗೆ ಹೋಗಿಪ್ಪ ನಮ್ಮ ತಂಗಿ ಕೂಡ. ನೀ ಯಾಕೆ ಬಂದಿವ ಮನೆಗೆ? ಅಕ್ಕಿ ಯಾಕೆ ಬಂದಾಳ ಅಂತ ಹೇಳಿ ನೀ ಯಾಕೆ ಕೇಳತಿ? ಸಂತಿ ತಗೊಂಬ ಅಂತ ತಗೊಂಬರಕ್ ಆಗಿಲ್ಲ. ತಂಗಿ ಶಾಂತ್ಯ, ನಾನು ತಂಗಿ ಮೇಲೆ ಡೌಟ್ ಪಡಿಬಾರ್ದಪ್ಪ. ಅಣ್ಣ ಏನ್ ಹೇಳಿದ್ ನಾ ನಿನಗ? ಸಂತಿ ತಗೊಂಬ ಅಂದ್ರ ಇಲ್ಲೇನ್ ಬಂದ್ ನಿಂತಿ? ತಂಗಿ ಅವ ₹500 ಕೊಟ್ಟಿದ್ದ, ಮಾತು ದಾರು ಕೊಡಿಸಿ ಮಾತು ವಾಪಸ್ ಇಸ್ಕೊಂಡ. ಹಿಂಗಾಗಿ ನಾ ಶಾಂತಿನ ತಂದಿಲ್ಲ ತಂಗಿ. ನೀವು ಏನೋ ಅಕ್ಕಿ ಹಸನ್ ಮಾಡಿಲ್ಲ, ವಾಟ್ ಹಸದತಿ, ಇವನು ಹೋಗಿ ಕುದಿಸೋ ಹೋಗ. ಬರೀ ಇದಾತ್ಲಾ? ಅವ್ರ ಇವ್ರ ಜೊತೆ ಸೇರ್ತಿ, ಮತ್ ರೊಕ್ಕ ಇಲ್ಲ ಅಂತ ಹೇಳಿ ಖಾಲಿ ಕೈಲೇ ಬಂದಿನ. ಸಂತಿ ತಗೊಂಬ ಅಂತ ಹೇಳಿ ಲೋಪ ನಿನಗ. ಇವ್ ಅಕ್ಕಿ ಕುದಿಸ್ಲಿ, ಮತ್ತೆ ಇದ್ರ ಜೊತೆ ಏನ್ ತಿಂತಿ? ತಗೊಂಡ್ ಬಾ ಅಂತ ಹೇಳಿನಿ, ತಗೊಂಬರಕಾಗಿಲ್ಲ ನಿನಗ. ಲಕ್ಷ್ಮಿ ಆಯ್ತು ತಗೋ ನಾ ಹೋಗ್ತೇನೆ. ಎಂದ್ರಲ್ಲ ಇಲ್ಲ ಹೋಗ್ತೇನೆ. ಎಷ್ಟ್ ಹೇಳಿದ್ರು ಅಷ್ಟೇ ಅವಲ್ಲ ಅಪ್ಪ ನಿನಗ. ತಗೋ ನೀನ ಮಾಡ್ಕೊಂಡ್ ತಿನ್ನ. ತಂಗಿ
ನಿಂದ್ರ ಸಂತಿ ತಗೊಂಬರ್ತಾನ ಬಾ, ಹಂಗ ಮಾಡ್ಬೇಡ. ಸಂತಿ ತಗೊಂಬರ್ತಾನ ಬಾ. ಎಷ್ಟ್ ಸಲಾರೇ ಹೇಳ್ಬೇಕು ನಾ ನಿನಗ ಅವ್ರ ಜೊತೆಗೆ ಸೇರಿ ಕುಡಿಯಕ್ ಹೋಗ್ಬೇಡ ಅಂತ ಹೇಳಿ. ನಿಂಗೆ ಎಷ್ಟ್ ಹೇಳಿದ್ರು ಅಷ್ಟ. ಯಾವಾಗ ಸಂತಿ ತಗೊಂಬರ್ತಿಲ್ಲ ಅವಾಗ ಅಡ್ಗೆ ಮಾಡ್ತೀನಿ ನಾನು. ಅಲ್ಲಿವರೆಗೂ ಮಾಡೋದಿಲ್ಲ, ಅಲ್ಲೇ ಕುಡ್ಕೊಂತ ಹೋಗ್ಬಿಡ್ನಿ. ತಂಗಿ ಯಾಕೋ ಸಿಟ್ಟಿ ಮದಂಗ್ ಕಾಣ್ತಾಳ. ಸಂತಿ ಮಾಡ್ಕೊಂಡ್ ಬರ್ತೈತಿ ಏನ್ರಿ ಹೋಗಿ. ಲಕ್ಷ್ಮಿ, ಯಾಕ 4 ದಿನ ಕಾಣತಿದ್ದಿದ್ದಿಲ್ಲ? ನಮ್ಮ ರಿಲೇಷನ್ ಒಳಗ ಮದುವೆ ಇತ್ತು, ಹೋಗಿದ್ದೆ. ಹೋಗೋ ಮುಂದ ಒಂದ್ ಸ್ವಲ್ಪ ಹೇಳಿ ಹೋಗಿಲ್ಲಲ್ಲ? ಸ್ವಲ್ಪ ಅವಸರ ಇತ್ತು, ಇರುವುದಾನೆಲ್ಲ ಅದಕ್ಕೆ ಹೋಗಿದ್ದೆ. ಯಾಕೆ ಲಕ್ಷ್ಮಿ ಸಪ್ಪ ಕೂತಿದ್ದಿ? ಹಂಗೇನಿಲ್ಲ, ಮನ್ಯಾಗ ನಮ್ಮ ಅಣ್ಣಂದು ಗೊತ್ತಾಯ್ತಲ್ಲ, ಹಂಗಾಗಿ ಸುಮ್ಮನೆ ಹೊರ ಕುಂತಿದ್ನಿ. ಅನ್ನಂಗ್ ಪದ್ಮ ಮತ್ ಹಾಲು ಹಾಕಕ್ಕ ಯಾರು ಹೇಳೋಗಿದ್ದಿ? ಬಾಜು ಮನೆ ಅಕ್ಕಗ ಹೇಳೋಗಿದ್ದೆ. ಹೌದನ? ಮತ್ ಅಕ್ಕಾರೇನ್ ಹಾಲು ಹಾಕಿದ್ರನ? ಲಕ್ಷ್ಮಿ, ಲಕ್ಷ್ಮಿ ಇಕ್ಯಾಕ್ ಬಂದಾಳ ಮತ್ತೆ? ಅಕ್ಕಿ ಇಕ್ಕಿ ಅಂತ ಹೇಳ ಅಂತಿಲ್ಲ, ಚಂದಕ್ಕೆ ಪದ್ಮ ಅಂತ ಕರೆಯಕ್ ಬರಂಗಿಲ್ಲನ? ಪದ್ಮ ಅನ್ನೋದು ನನಗೇನು ಹೆಸರು, ನನಗೇನು ಗೊತ್ತ? ಲಕ್ಷ್ಮಿ, ನಾ ಬರ್ತೀನಿ. ಲಕ್ಷ್ಮಿ ಹೊಸೋಗೈತಿ, ಊಟ ಕೈ ಕೊಡ್ಬಾ. ತಂಗಿ, ಲಕ್ಷ್ಮಿ, ತಂಗಿ, ತಂಗಿ, ಲಕ್ಷ್ಮಿ, ತಂಗಿ, 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 ಯವ್ವ ತಂಗಿ, ತಂಗಿ, ಯವ್ವ ಏನಾತ ನಿನಗ? ತಂಗಿ ಏನಾಲ ತಂಗಿ ನಿನಗ? ಯವ್ವ ತಂಗಿ, ಲಕ್ಷ್ಮಿ, ಏನಾಯ್ತು ನಿಮ್ಗ? ಏನಾತ ತಂಗಿ ನಿನಗ? ನಮ್ಮ ತಂಗಿಗೆ 2 ಸಲ ತಂಗಿ ಕಾಲ ಆಗತಿ. ತಂಗಿ ನಿನಗೆ ಏನಲ್ಲಾಗತ್ತೆ ಬಂಗಾರ? ತಲೆ ಸುತ್ತ ಬರತೈತನ. ಯಾಕ ತಂಗಿ? ತಂಗಿ ನೀರು ತೊಗೊಂಬರೋದ? ಅಣ್ಣ, ನೀ ಯಾಕೆ ಕಷ್ಟ ಗಾಬರಿ ಆಗತ್ತಿ? ನನಗೇನು ಆಗಿಲ್ಲ. ಮುಂಜಾನೆ ಒಂದ್ ಸ್ವಲ್ಪ ಊಟ ಮಾಡಿದ್ದಿಲ್ಲ, ಹಂಗಾಗಿ ತಲೆ ಚಕ್ರ ಐತಿ. ನೀ ಏನ್ ಹೆದರ್ಬೇಡ, ನಾ ಆರಾಮ ಅದೇನಿ. ತಂಗಿ ಟೈಮ್ ಪ್ರಕಾರ ಊಟ ಮಾಡ್ತ ಬಾರ ತಂಗಿ. ನಿನಗೆ ಹೆಚ್ಚ ಕಡಿಮೆ ಆದ್ರೆ ನನಗೆ ಯಾರದಾರ ತಂಗಿ? ಲಕ್ಷ್ಮಿ ಊಟ ಮಾಡ್ತ ಬಾರ ಯಾವ. ಹಾ ತಂಗಿ, ಅಣ್ಣ, ನೀ ಹೆದರ್ಬೇಡ, ನನಗೇನು ಆಗಿಲ್ಲ. ನೀ ಯಾಕೆ ಹೇಳ್ತಿ ಹೇಳ? ನನಗೇನು ಆಗೋದಿಲ್ಲ. ನಾ ಯಾವಾಗ ನಿನ್ ಜೊತೆನೇ ಇರ್ತೇನೆ. ನನಗೇನಾಕೈತಿ ಹೇಳ? ನೀ ಇರೋ ಮಟ ನಂಗೇನು ಆಗೋದಿಲ್ಲ. ನಾನು ಆರಾಮ ಅದೇನಿ. ತಂಗಿ ರೆಸ್ಟ್ ಮಾಡ, ಒಂದಿಟ್ಟು ರೆಸ್ಟ್ ಮಾಡ ತಂಗಿ. ತಂಗಿ ನೀ ಇಲ್ಲೇ ನಿಂತ್ಕೊಂಡ್ರ ನಾ ಹೋಗಿ ಗುಳಿಗೆ ತೊಗೊಂಬರ್ತನ ತಂಗಿ. ಅಣ್ಣ, ಏನ್ ಬ್ಯಾಡ ಬಿಡ, ನಾ ಆರಾಮ ಅದೇನಿ. ತೊಗೊಂಬರ್ತನ ತಂಗಿ, ರೆಸ್ಟ್ ಮಾಡಿ ತೊಗೊಂಬರ್ತೀನಿ, ಗುಳಿಗೆ ತೊಗೊಂಬರ್ತನ ತಂಗಿ. ಲಕ್ಷ್ಮಿ, ಏನಾಯ್ತು ನಿಮ್ಗ? ಏನಿಲ್ಲ, ಒಂದ್ ಸ್ವಲ್ಪ ತಲೆ ಸುತ್ತ ಬಂದಂಗ ಆತ, ಹಂಗಾಗಿ. ಹೌದಾ? ಲಕ್ಷ್ಮಿ ಹುಷಾರ, ನಾ ಮತ್ತೆ ಬರ್ತೀನಿ. ಏ ರಮ್ಯಾ, ನಿಲ್ಲಿ. ರೊಕ್ಕ ತಗೊಂಡ್ ಹಿಡ್ದಾನ ಯಾವಾಗ ಕೊಡವ ನೀವು? ಏ ದೋಸ್ತ, 1-2 ದಿವಸ ಇಲ್ಲಾಗ್ಯಾವು, ಕೊಡ್ತಾನ ತಡಿ. ನೀ ಅದಿ ಹಂಗೆ ಕಿಡ್ಲೈತಿದಿ. ಏ ಮತ್ ರೊಕ್ಕ ತಗೊಂಡ್ ಹಿಡ್ದಾನ ಎಂದ್ ಕೊಡವ? ಎಂದ್ ಟೈಮ್ ಎಂದ? ಇಲ್ಲ 2 ದಿವಸ ಕೊಡ್ತಾನ ತಡಿಲ್ಲ, ಹಂಗ್ಯಾಕೆ ಮಾಡಾತಿದಿ? 2 ದಿವಸ ತಡಿ, ನಾನು ಸ್ವಲ್ಪ ಟೆನ್ಷನ್ ಆಗತ್ತಾನ. ಅಂಗಿ ಬಿಡ್ಲ ಹಂಗ್ಯಾಕ? ರೊಕ್ಕ ನೀ ಇಸ್ಕೊಂದೇವ, ನಾ ಇಸ್ಕೊಂಡ ಮಗನ, ನನಗ ಸಿಡ್ದ ಮಾತೇನ ಹೊಳೆ? ಇಲ್ಲೋ, ಹಿಂದಿಲ್ಲ ರೊಕ್ಕ ಕೊಡ್ತೀನಿಲ್ಲ ನೀನು. ಹಿಂದಿಲ್ಲ ನಾನು ಕೊಡೋಣ ರೊಕ್ಕ. ಮಗನಾಗ ಏನ ಆತಿದಿ? ಏನೋ ನಿಮ್ಮ ಮಗನ ಕೈ ಬಿಡೋದು.
ಎಷ್ಟು ಸೊಕ್ಕಿಲಿ ಮಾತಾಡ್ತೀಯ ಮಗನ ಎಷ್ಟು ಸೊಕ್ಕಿಲಿ ಮಾತಾಡೋದ್ರಿ ರೊಕ್ಕ ಕೊಟ್ಟ ಹೋಗ್ ಮಗನ ಈಗ ಏ ಕುಡಾಯಿಲ್ಲ ಅಂದ್ರೆ ಏನ್ ಮಾಡೋದು ನೀನು ಕೊಡಂಗಿಲ್ಲ ಕೊಡಂಗಿಲ್ಲ ಬಿಡಂಗಿಲ್ಲ ಇಲ್ಲ ಎದಿ ಮೇ ಹಿಂಗಿಡ್ ಕುಡ್ತಾ ಹೇಳಿಲ್ಲ ನಂಗ ಕೊಡಬೇಕ ಕುಡಾಯಿಲ್ಲ ಏನ್ ಮಾಡ್ತಿ ಕುಡಾಯಿಲ್ಲ ಏನ್ ಮಾಡ್ತಿ ಹೋಗ ಕೊಡಬೇಕ ಕುಡಾಯಿಲ್ಲ ಏನ್ ಮಾಡೋದು ಯಾರು ಕರ್ಸೋಗ ಯಾರನ್ನ ಕರ್ಸ ಇಲ್ಲ ಕುಡಾಯಿಲ್ಲ ಇಸ್ಕೊಳಗ ಹೆಂಗಿದೆ ಇಸ್ಕೊಳ ಹೆಂಗ್ ಇಸ್ಕೊಂಡಿ ಇಲ್ಲ ಕುಡ್ತಾ ಹೇಳಿಲ್ಲ ಯಾರು ಇಸ್ಕೊಳ ಹೆಂಗ್ ಇಸ್ಕೊಂಡಿ ಯಾರು ಕುಡ್ತಾ ಹೇಳಿ ಹೆಂಗ್ ಇಸ್ಕೊಂಡಿ ಕೊಡಬೇಕ ಮತ್ತೆ ಎದಿ ಮೇ ಹೆಂಗ್ ಹಿಡಿದಿ ಯಾಕ ಹೇಳಿದಿಲ್ಲ ಏ ರೊಕ್ಕ ಕೊಟ್ಟನ ಹಿಡಿಯವನ ಕುಡಾಯಿಲ್ಲ ಏನ್ ಮಾಡ್ತಾನ ಹಾಕೋ ಇಲ್ಲ ಕುಡ್ತ ಹೇಳ್ತಿ ಮುಗಿದೋ ತಟ್ಟ ಇಲ್ಲ ಕುಡ್ತ ಹೇಳಿ ನಿಮ್ಮ ಸುಮ್ಮನೆ ಏನ ಇಲ್ಲ ಇವತ್ತು ಮಾತ್ರ ಇಲ್ಲ ಹೇಳ ಕುಡ್ತ ಹೇಳತ್ತಿಲ್ಲ ಇಲ್ಲ ತಡಿ ಲಕ್ಷ್ಮಿಗೂ ಹೇಳ್ತೀನಿ ಇದನ್ನ. ಹೇ ಲಕ್ಷ್ಮಿ, ಹೇ ಲಕ್ಷ್ಮಿ, ಪದ್ಮ ಯಾಕ? ಲಕ್ಷ್ಮಿ ನಿಮ್ಮ ಅಣ್ಣ ಯಾರ ಜೊತೆ ಜಗಳ ತಕೊಂಡ್ ಕೂತಾನ, ರೊಕ್ಕ ಸಲುವಾಗಿರ್ಬೇಕು. ಹೌದಾ? ಹಂಗಂದ್ರೆ ನಿಂದ್ರೆ ಬಾ ಹೋಗು. ಅಣ್ಣ ಯಾಕೆ ನಮ್ಮನ್ನ ಜೊತೆ ಜಗಳ ಮಾಡ್ಕೊಂತ ನಿಂತಿ? ರೊಕ್ಕ ಕೊಡೋದನ್ರಿ ನನಗ ಅಣ್ಣ ಒಂದ್ ಮಾತ್ ನನಗೆ ಹೇಳ್ಬೇಕಿತ್ತಲ್ಲ. ಹೋಗಿ ಹೋಗಿ ಅಣ್ಣನ ಜೊತೆ ಜಗಳ ಮಾಡ್ಕೊಂಡ್ ನಿಂದ್ರ. ಹೇಳಿದ್ರೆ ಇದ್ರ ಮಾತಾಡ್ತಾನಕ ಅವ. ಅಣ್ಣ ಯಾಕೋ? ಇಲ್ಲ ಇದೀಮೇ ಕುಡ್ತ ಅಂತ ಮಾತ ಇದೀಮೇ ಹೆಂಗ್ ಹಿಡಿತಾನೆ ಇಸ್ಕೊಂಡ್ ಅದು ಕೇಳ್ರವ. ಅಣ್ಣ ಒಂದ್ ಮಾತ್ ನನಗೆ ಹೇಳ್ಬೇಕಿತ್ತಲ್ಲ. ಅವ್ನ ಹೆಂಗದನಂತೆ ನಿನಗ್ ಗೊತ್ತೈತಿ, ಆದ್ರೂನು ಅವನ್ ಜೊತೆ ನೀ ಜಗಳ ಮಾಡುದ ಸರಿ ಅಲ್ಲ ಅಣ್ಣ. ಅಲ್ರಿ ಇಸ್ಕೊಳಕ್ ಗೊತ್ತಿರತ್ರಿ ಕೊಡೋ ಗೊತ್ತಿರಲ್ಲನ್ರಿ. ಅಣ್ಣ ನಾ ಕೊಡ್ತೀನಿ ರೊಕ್ಕ. ಅಣ್ಣ ತಗೋ ರೊಕ್ಕ. ಅಣ್ಣ ಅವೇನ್ರಿ ನಿಮ್ ಕಡೆ ರೊಕ್ಕ ಇಸ್ಕೊಂಡ್ರೆ ನಾನು ಕೇಳ್ರಿ. ಇನ್ ಯಾವ ಕಾರಣಕ್ಕೂ ನಮ್ಮ ಅಣ್ಣ ರೊಕ್ಕ ಕೊಡಕ್ ಹೋಗ್ಬೇಡ್ರಿ. ನೋಡ್ಕೋತ ಯಾವ ಕಾರಣಕ್ಕೂ ನನ್ನ ಮೂಗೊಳಗೆ ರಕ್ತ ಬಂದೈತೆ ನನ್ನ ಮುಂದೆ ಹೇಳ್ಬಾರ್ದು. ಯಾಕಂದ್ರೆ ಅವ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ. ಹಾಗಾಗಿ ನನಗೆ ಹಿಂಗಾಗೈತೆ ಅಂಥೇಳಿ ಯಾವ ಕಾರಣಕ್ಕೂ ಹೇಳೋದು ಸರಿ ಅಲ್ಲ ಅನಿಸ್ತದೆ. ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ ಮೊದ್ಲ ಆರಾಮಿಲ್ಲ ನಿನಗ ಕೆಲ್ಸ ಯಾಕೆ ಮಾಡ್ತಿ? ನಾ ಮಾಡ್ತನ, ರೆಸ್ಟ್ ಮಾಡಿ ಹೋಗು. ಅಣ್ಣ ನನಗೇನಾಗೈತಿ, ನಾ ಆರಾಮದೇನೆ. ನೀನು ಒಂದ್ ಸ್ವಲ್ಪ ಊಟ ಮಾಡಿದಿಲ್ಲ, ಹಂಗಾಗಿ ತಲೆ ಸುತ್ತ ಬಂದೈತಿ. ನಾ ಆರಾಮದೇನೆ ಅಂದಂಗ ಅಣ್ಣ ನಿನ್ನೆ ಅವ್ರ ಜೊತೆ ಜಗಳ ಮಾಡ್ಕೊಂತ ನಿಂತಿದ್ದಿಲ್ಲ, ರೊಕ್ಕದ ಸಾಮಾನ ಅಂತ ಹೇಳಿದ್ರೆ ನಾನ ಕೊಡ್ತಿದ್ನಲ್ಲ ಅವ್ರಿಗೆ. ಅವ್ರ ಜೊತೆ ನೀ ಜಗಳ ಮಾಡಿದ್ರ ನಿನಗ ಯಾರು ಇಲ್ಲ. ಅವ್ರ ನಿನ್ಗೇನ್ರ ಮಾಡಿದ್ರ ಅವನು ಕಳ್ಕೊಂಡೇನಿ, ನೀನು ಕಳ್ಕೊಳಕ ನಂಗ ಆಗಂಗಿಲ್ಲ. ನನಗರಿ ಯಾರದಾರ ಹೇಳು? ನನಗ ನಾ ಅವರು ರೊಕ್ಕದ ಸಂಬಂಧ ಜಗಳ ತೆಗಿಯೈತಿ. ನಾ ತಗ ನೀವ್ಯಾಲ್ ತೆಗಿಯಂಗಿರತ್ತಂಗಿ ಜಗಳ. ಅಣ್ಣ ತೆಗ್ಯಾಕ ಹೋಗ್ಬೇಡ. ಹಂಗೇನ್ರಿ ಇತ್ತಂದ್ರ ನಾನ್ ಮುಂದೆ ಹೇಳ, ನಾ ಕೊಡ್ತೇನಿ. ನೀ ಮನಿ ಮಗ ಆಗಿ ನನಗ ಅಣ್ಣ ಆಗಿದ್ರ ಸಾಕ. ಆಯ್ತಾಯ್ತು ತಂಗಿ, ಅದೇನ್ರ ಆಗ್ಲಿ ದವಾಖಾನಿಗೆ ಹೋಗಿ ತೋರ್ಸೊಂಬರ್ ನೋಡಿ. ಅಣ್ಣ ಈಗೇನ್ ಬೇಡ, ಹಂಗೇನ್ರ ಆತಂದ್ರ ಅವಾಗ ದವಾಖಾನೆ ಹೋಗೋಣ. ಬಾ ಒಳಗ ಊಟ ಮಾಡುವಂತೆ.